welcome to Achievers Academy. I am Saundarya. So in last classes ನಾವು ಏನು ನೋಡಿದ್ವಿ ಅಂದ್ರೆ so about mitosis. So mitosis ಬಗ್ಗೆ so theory ನೋಡಿ and along with so previous year question paper ನ solve ಮಾಡಿದ್ವಿ. Okay. So in this video we will study about the meiosis. Okay. So ಈ ವಿಡಿಯೋದಲ್ಲಿ ನಾವು meiosis ಬಗ್ಗೆ ಕಲಿಯೋಣ. So when compared to mitosis and meiosis, so meiosis ಸ್ವಲ್ಪ ನೆನ್ಪಿಟ್ಕೊಳ್ಳೋದು ತುಂಬಾ ಇದೆ. Okay, so and also in this meiosis, so there will be different stages. Okay, so there are again meiosis 1, meiosis 2. So steps ತುಂಬಾ ಇದೆ. So compared to mitosis, meiosis ಅಲ್ಲಿ ನೆನ್ಪಿಟ್ಕೊಳ್ಳೋದು ತುಂಬಾ ಇದೆ. Okay, so let me discuss about meiosis. Okay, so meiosis ಅಂದ್ರೆ ಏನು? Yeah, mitosis ಅಂದ್ರೆ so it is a type of cell division. It is taking place only in the somatic cells. ಹೌದಲ್ವಾ? So somatic cells ಅಲ್ಲಿ ಆಗುವಂತ division ಏನಂತ ಕರಿತೀವಿ ನಾವು ಮೈಟೋಸಿಸ್ ಅಂತ ಕರಿತೀವಿ. ಅಂಡ್ ಆಲ್ಸೋ ಮೈಟೋಸಿಸ್ ಇಸ್ ಅನ್ ಈಕ್ವೇಷನಲ್ ಸೆಲ್ ಡಿವಿಷನ್. ಈಕ್ವೇಷನಲ್ ಸೆಲ್ ಡಿವಿಷನ್ ಅಂದ್ರೆ ಏನು? ಸೊ 2a ನಂಬರ್ ಆಫ್ ಕ್ರೋಮೋಸೋಮ್ ಇತ್ತು, ಆ ಜೆನೆಟಿಕ್ ಮೆಟೀರಿಯಲ್ ಏನಿತ್ತು ಅಂದ್ರೆ ಅದು ಡಾಟರ್ ಸೆಲ್ಸ್ ಗೆ ಸೊ ಈಕ್ವಲಿ ಡಿವೈಡ್ ಆಗುತ್ತೆ. ಸೊ ಅದಕ್ಕೆ ನಾವು ಅದನ್ನ ಏನಂತ ಕರಿತೀವಿ ಅಂದ್ರೆ ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತ ಕರಿತೀವಿ. ಹೌದಲ್ವಾ? ಸೊ ಮೈಟೋಸಿಸ್. ಸೊ ಮಿಯೋಸಿಸ್ ನ ನಾವೇನಂತ ಕರಿತೀವಿ ಅಂತಂದ್ರೆ ಸೊ ರಿಡಕ್ಷನಲ್ ಸೆಲ್ ಡಿವಿಷನ್ ಅಂತ ಕರಿತೀವಿ. ಸೊ ಮೈಟೋಸಿಸ್ ಇಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ವಿಚ್ ಸೆಲ್ಸ್? ಸೊಮ್ಯಾಟಿಕ್ ಸೆಲ್ಸ್. Whereas meiosis, it is a type of cell division. It is taking place in which cells? Germ cells. Okay. So germ cells ಅಲ್ಲಿ ಆಗುವಂತ ಡಿವಿಷನ್ ಗೆ ನಾವೇನಂತ ಕರಿತೀವಿ ಅಂತಂದ್ರೆ meiosis ಅಂತ ಕರಿತೀವಿ. Okay. Example for those germ cells ಯಾವ್ದೆಲ್ಲ ಅಂತ ಅಂದ್ರೆ sperm cells and then egg cells. ಹೌದಲ್ಲ? So sperm from male and then egg cells from the female. Okay. So these are germ cells. So it is a type of cell division. It is taking place in which cells? Germ cells. So ಈ ತರ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಹೌದಲ್ವಾ? ಸೊ meiosis is a type of which cell type of division? It is a reductional division. ಸೊ reductional division ಅಂದ್ರೆ ಏನು? ಸೊ 2a ನಂಬರ್ ಇತ್ತು ಕ್ರೋಮೋಸೋಮ್ ಯಾವ್ದ್ರಲ್ಲಿ? ಪೇರೆಂಟ್ ಸೆಲ್ಸ್ ಅಲ್ಲಿ 2a ನಂಬರ್ ಆಫ್ ಕ್ರೋಮೋಸೋಮ್ ಇತ್ತು. ಬಟ್ ಅದು ಆಫ್ಟರ್ ಡಿವಿಷನ್ ಆದ್ಮೇಲೆ ಸೊ ಡಾಟರ್ ಸೆಲ್ಸ್ ಸಿಕ್ತಲ್ವಾ? ಸೊ ಆ ಡಾಟರ್ ಸೆಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ n ನಂಬರ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಸೊ 2n ಇದ್ದದ್ದು ಏನಾಗುತ್ತೆ? ಸೊ n ಆಗುತ್ತೆ. ಸೊ ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ ಅಂದ್ರೆ ಸೊ ರಿಡಕ್ಷನಲ್ ಸೆಲ್ ಡಿವಿಷನ್ ಅಂತ ಕರಿತೀವಿ. ಓಕೆ. ವೇರಾಸ್ ಇನ್ ಮೈಟೋಸಿಸ್ ಅಲ್ಲಿ ಏನಾಯ್ತು? 2n ಇದ್ದದ್ದು 2n ಇತ್ತು. ಸೊ ಈಕ್ವಲಿ ಡಿವೈಡ್ ಆಯ್ತು ಡಾಟರ್ ಸೆಲ್ಸ್ ಗೆ. ಅದಕ್ಕೆ ನಾವು ಅದನ್ನ ಏನಂತ ಕರಿತೀವಿ? ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಸೊ ಮೈಟೋಸಿಸ್ ಆಗ್ಲಿ ಮಿಯೋಸಿಸ್ ಆಗ್ಲಿ ಇದು ಕ್ಯಾರಿಯೋಕೈನೆಸಿಸ್ ಅಲ್ವಾ? ಸೊ ಯಾವ್ದೇ ಆದ್ರೂ ಕ್ಯಾರಿಯೋಕೈನೆಸಿಸ್ ಆಗೋಕ್ಕೂ ಮುಂಚೆ ಅಂದ್ರೆ ಎಂಫೇಸ್ ಮುಂಚೆ ಏನಾಗಬೇಕು? ಇಂಟರ್ಫೇಸ್ ದಾಟ್ಕೊಂಡ್ ಬರ್ಬೇಕು. ಹೌದಲ್ವಾ? ಸೊ ಇಂಟರ್ಫೇಸ್ ಅಲ್ಲಿ ಯಾವ್ದೆಲ್ಲ ಡಿಫ್ರೆಂಟ್ ಫೇಸಸ್ ಇದೆ? G1, S and then G2 phase. So if it is a cell, so having the 2a number of chromosome and the 2c amount of the DNA. So ಈ ಸೆಲ್ ಏನಾಗ್ಬೇಕು? ಈಗ ಇಂಟರ್ಫೇಸ್ ಆಗ್ಬೇಕು. ಇಂಟರ್ಫೇಸ್ ಆದ ನಂತರ ಏನಾಗ್ಬೇಕು? ಎಂ ಫೇಸ್ ಆಗ್ಬೇಕು. ಸೊ ಇನ್ ಇಂಟರ್ಫೇಸ್ ಅಲ್ಲಿ ಫಸ್ಟ್ ಫೇಸ್ ಯಾವುದು? G1 ಫೇಸ್. ಹೌದಲ್ವಾ? ಸೊ G1 ಫೇಸ್ ಅಲ್ಲಿ ಏನಾಗುತ್ತೆ ಆಕ್ಚುಲಿ? ಸೊ ಸೈಟೋಪ್ಲಾಸ್ಮಿಕ್ ಗ್ರೋತ್ ಆಗುತ್ತೆ. ಸೊ ಸೈಟೋಪ್ಲಾಸ್ಮಿಕ್ ಎಕ್ಸ್ಪಾನ್ಷನ್ ಆಗುತ್ತೆ. ಮತ್ತೆ ಸೆಲ್ ಆರ್ಗನ್ಸ್ ಡುಪ್ಲಿಕೇಶನ್ ಆಗುತ್ತೆ. ಸೊ ಏನಾಗುತ್ತೆ? ಸೊ 2a ಇದ್ದಿದ್ದು 2a ಇರುತ್ತೆ ಅಂಡ್ 2c ಇದ್ದಿದ್ದು 2c ಇರುತ್ತೆ. ಸೊ G1 ಆದ ತಕ್ಷಣ ಏನಾಗಬೇಕು? ಎಸ್ ಫೇಸ್ ಆಗ್ಬೇಕು. ಎಸ್ ಫೇಸ್ ಅಂದ್ರೆ ಏನು? ಎಸ್ ಸ್ಟ್ಯಾಂಡ್ ಫಾರ್. ಎಸ್ ಅಂದ್ರೆ ಏನು? ಸಿಂಥಸಿಸ್. ಸೊ ಸಿಂಥಸಿಸ್ ಅಂದ್ರೆ ಏನು? ಸೊ ಅಲ್ಲಿ ಡಿಎನ್ಎ ರೆಪ್ಲಿಕೇಶನ್ ಆಗುತ್ತೆ ಮತ್ತೆ ಸೆಂಟ್ರಿಯೋಸ್ ರೆಪ್ಲಿಕೇಶನ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಡಿಎನ್ಎ ರೆಪ್ಲಿಕೇಶನ್ ಆಗಿದೆ ಅಂದ್ರೆ ಸೆಲ್ ಉಂಟು, ಅಲ್ಲಿ 2n ನಂಬರ್ ಆಫ್ ಕ್ರೋಮೋಸೋಮ್ ಇದೆ, ಬಟ್ 2c ಇದೇನಾಗುತ್ತೆ? 4c ಆಗುತ್ತೆ. ಯಾಕೆ? ಡಿಎನ್ಎ ರೆಪ್ಲಿಕೇಶನ್ ಆಗಿದೆ. ಸೊ ಕ್ರೋಮೋಸೋಮ್ ಏನಾಗಿದೆ ಅಂದ್ರೆ ಸೊ ಡ್ಯೂಪ್ಲಿಕೇಶನ್ ಆಗಿದೆ. ಸೊ ಸಪೋಸ್ ಇಫ್ ಇಟ್ ಲುಕ್ ಲೈಕ್ ಈ ತರ ಇತ್ತ ಅಂದ್ರೆ okay, so in S phase ಅಲ್ಲಿ so chromosome like DNA amount will be doubled. Okay, so this is about S phase. ಮತ್ತೆ S phase ಆದ್ಮೇಲೆ ಏನಾಗಬೇಕು? G2 phase ಆಗುತ್ತೆ. ಸೊ G2 phase ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಸೊ 2n ಇರುತ್ತೆ. ಸೊ ಕ್ರೋಮೋಸೋಮ್ ನಂಬರ್ ಹಾಗೆ ಇರುತ್ತೆ ಅಂಡ್ ಅಮೌಂಟ್ ಆಫ್ DNA will be same 2n 2c. This is about G2 phase. So whereas in mitosis ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಡಿವಿಷನ್ ಆಗುತ್ತೆ. ಸೊ 2n ಇದ್ದಿದ್ದು 2n ಇರುತ್ತೆ, 4c ಇದೇನಾಗುತ್ತೆ? ಸೊ 2c ಆಗುತ್ತೆ. ಸೊ 2n 2c. ವೇರಾಸ್ ಇನ್ ಮೈಟೋಸಿಸ್ ಯಾಕೆ? ಅದು ಈಕ್ವೇಷನಲ್ ಸೆಲ್ ಡಿವಿಷನ್. 2n ಇದ್ದು 2n ಇರುತ್ತೆ. ಬಟ್ ಇದು ಮಿಯೋಸಿಸ್. ಮಿಯೋಸಿಸ್ ಅಂದ್ರೆ ಏನು? ಇಟ್ ಇಸ್ ಎನ್ ರಿಡಕ್ಷನಲ್ ಸೆಲ್ ಡಿವಿಷನ್. ಏನಿದು? ರಿಡಕ್ಷನಲ್ ಸೆಲ್ ಡಿವಿಷನ್. ಸೊ ರೆಡ್ಯೂಸ್ ಆಗುತ್ತೆ. ಏನು? ಕ್ರೋಮೋಸೋಮ್ ನಂಬರ್ ಇದ್ದದ್ದು ಏನಾಗುತ್ತೆ? ರೆಡ್ಯೂಸ್ ಆಗುತ್ತೆ. ಎನ್ ಇದ್ದದ್ದು ಏನಾಗುತ್ತೆ? 2n ಇದ್ದದ್ದು ಏನಾಗುತ್ತೆ ಅಂದ್ರೆ n ಆಗುತ್ತೆ. ಅಂಡ್ ಆಲ್ಸೋ ದಿ DNA amount will be 2c. Okay, so n and then 2c. So again in meiosis there are two types: meiosis 1, meiosis 2. In meiosis 1 again prophase 1, metaphase 1, anaphase 1 and then telophase 1, and after cytokinesis. And in meiosis 2 again there are 4 different stages: prophase 2, metaphase 2, anaphase 2 and then telophase 2.
ಓಕೆ. ಸೊ ಮಿಯೋಸಿಸ್ 1 ಅಂಡ್ ದೆನ್ ಮಿಯೋಸಿಸ್ 2 ಅಂತ ಇದೆ. ಸೊ ಮಿಯೋಸಿಸ್ 1 ಅಲ್ಲಿ ಏನಾಗುತ್ತೆ, ಸೊ ಒನ್ಸ್ ಇಂಟರ್ಫೇಸ್ ಆದ ತಕ್ಷಣ ಸೆಲ್ ಏನಾಗುತ್ತೆ ಅಂದ್ರೆ ಸೊ ಮಿಯೋಸಿಸ್ 1 ಗೆ ಎಂಟರ್ ಆಗುತ್ತೆ. ಸೊ ಮಿಯೋಸಿಸ್ 1 is a reductional cell division, whereas the meiosis 2 it is same like mitosis. Okay, so mitosis ಅಲ್ಲಿ ಏನಾಯ್ತು ಅದೇ ತರ ಇರುತ್ತೆ ಮಿಯೋಸಿಸ್ 2. ಸೊ ಅದಕ್ಕೆ ನಾವು ಮಿಯೋಸಿಸ್ 2 ನ ಏನಂತ ಕರಿತೀವಿ, ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತ ಕರಿತೀವಿ. ಓಕೆ, ಸೊ ಮಿಯೋಸಿಸ್ 1 is a reductional cell division, remember that, whereas meiosis 2 is a equational cell division. Meiosis 2 is exactly same like mitosis. So mitosis ಹೇಗಿರುತ್ತೆ ಅದೇ ತರನೇ ಹೇಗಿರುತ್ತೆ meiosis 2, whereas meiosis 1 is a reductional cell division. Okay, so ಏನಾಯ್ತು, ಫಸ್ಟ್ ಸೆಲ್ ಇಂಟರ್ಫೇಸ್ ಆಯ್ತು. ಸೊ ಇಂಟರ್ಫೇಸ್ ಕಂಪ್ಲೀಟ್ ಆದ ತಕ್ಷಣ ಮಿಯೋಸಿಸ್ 1 ಗೆ ಏನಾಗುತ್ತೆ, ಎಂಟರ್ ಆಗುತ್ತೆ. ಸೊ ಇನ್ ಮಿಯೋಸಿಸ್ 1 ಅಲ್ಲಿ ಏನಂದ್ರೆ ಹೇಳಿದೆ ರಿಡಕ್ಷನಲ್ ಡಿವಿಷನ್. ಸೊ ಇನ್ G2 ಫೇಸ್ ಅಲ್ಲಿ 2 ಏನಿದೆ ಏನಾಗುತ್ತೆ, n ಆಗುತ್ತೆ, n ನಂಬರ್ ಆಫ್ ಕ್ರೋಮೋಸೋಮ್ ಆಗುತ್ತೆ. 2 ಏನಿದ್ದು n ಆಗುತ್ತೆ ಅಂಡ್ ಆಲ್ಸೋ 4C will be 2C. This is in meiosis 1. Okay, so meiosis 1 ಆದ್ಮೇಲೆ again it has to undergo the meiosis 2. meiosis 1 ಆದ ನಂತರ meiosis 2 ಆಗಬೇಕು. ಸೊ meiosis 2 ಅಲ್ಲಿ ಮತ್ತೆ we will have the 4 haploid cells. ಸೊ meiosis 2 ಏನು ಅಂತ ಹೇಳಿದೆ, it is an equational cell division. equational cell division ಅಂದ್ರೆ ಏನು, ಸೊ ಪೇರೆಂಟ್ ಸೆಲ್ಸ್ ಅಲ್ಲಿ ಏನಿರುತ್ತೆ ಜೆನೆಟಿಕ್ ಮೆಟೀರಿಯಲ್ ಅದೇನಾಗಬೇಕು, ಎಕ್ಸಾಕ್ಟ್ಲಿ ಈಕ್ವಲಿ ಏನಾಗಬೇಕು, ಡಾಟರ್ ಸೆಲ್ಸ್ ಗೆ ಈಕ್ವಲಿ ಏನಾಗಬೇಕು, ಡಿಸ್ಟ್ರಿಬ್ಯೂಟ್ ಆಗಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಇದನ್ನ ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತ ಕರಿತೀವಿ. meiosis 2 is an equational cell division. So suppose this is an parent cell, ಹೌದಲ್ವಾ. ಸೊ meiosis 1 ಆದ್ಮೇಲೆ ಸೊ meiosis 2 ಹೋಗ್ಬೇಕು ಅಂತಾನೆ ಇದು ಪೇರೆಂಟ್ ಸೆಲ್ ಆಗಿರುತ್ತೆ. ಸೊ n ನಂಬರ್ ಇದು n ಇದೆ. ಯಾಕೆ n ಇದೆ, ಇದು ಈಕ್ವೇಷನಲ್ ಸೆಲ್ ಡಿವಿಷನ್. ಸೊ ಪೇರೆಂಟ್ ಸೆಲ್ಸ್ ಅಲ್ಲಿ ಯಾವ್ದಿತ್ತು ಜೆನೆಟಿಕ್ ಮೆಟೀರಿಯಲ್ ಡಿಸ್ಟ್ರಿಬ್ಯೂಷನ್ ಸೇಮ್ ಹಾಗೆ ಇರುತ್ತೆ. ಅಂಡ್ ಆಲ್ಸೋ 2C will be C. Okay, NC, NC and NC. In meiosis 2 ಅಲ್ಲಿ so we will be having 4 haploid cells. Getting? So whereas in mitosis daughter cells ಏನಾಗಿತ್ತು, ಡಿಪ್ಲಾಯ್ಡ್ ಆಗಿತ್ತು. ಪೇರೆಂಟ್ ಸೆಲ್ಸ್ ಸಹ ಡಿಪ್ಲಾಯ್ಡ್, ಡಾಟರ್ ಸೆಲ್ಸ್ ಸಹ ಡಿಪ್ಲಾಯ್ಡ್ ಆಗಿತ್ತು. ಯಾವ್ದ್ರಲ್ಲಿ, ಮೈಟೋಸಿಸ್ ಅಲ್ಲಿ. whereas in meiosis ಅಲ್ಲಿ we will have the 4 haploid cells, that is NC, NC, NC and NC. ಅರ್ಥ ಆಯ್ತಾ. ಸೊ ಇದ್ರ ಮೇಲ್ಗಡೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಲೈಕ್ ಇನ್ G1 ಫೇಸ್ ಅಲ್ಲಿ ಎಷ್ಟಿತ್ತು ಅಮೌಂಟ್ ಆಫ್ ಕ್ರೋಮೋಸೋಮ್, ಓಕೆ, ಲೈಕ್ ನಂಬರ್ ಆಫ್ ಕ್ರೋಮೋಸೋಮ್ ಎಷ್ಟಿತ್ತು ಅಂಡ್ ಅಮೌಂಟ್ ಆಫ್ DNA ಎಷ್ಟಿತ್ತು, ಇನ್ S ಫೇಸ್ ಅಲ್ಲಿ ಎಷ್ಟಿತ್ತು, G2 ಎಷ್ಟಿತ್ತು ಅಂಡ್ ಇನ್ meiosis 1 ಅಲ್ಲಿ ಎಷ್ಟಿತ್ತು. ಸೊ meiosis 1 ಅಲ್ಲಿ ಎಷ್ಟಿರುತ್ತೆ, n and 2C, n and 2C. okay, whereas in meiosis 2 ಅಲ್ಲಿ n and C, n and C. okay, here we will be having the 2 daughter cells, here we will be having the 4 daughter cells. All those 4 daughter cells are haploid, whereas in mitosis we will get the 2 diploid cells. okay, so ಇದರ tricky questions ಕೇಳುವಂತ chances ಇರುತ್ತೆ. so this is about a general like brief introduction about the meiosis. okay, so it is a reproductional cell division, so sorry, it is a reductional cell division which is occurs in the germ cells. germ cells ಯಾವ್ದೆಲ್ಲ, sperm cells and egg cells, and gives 4 haploid daughter cells. so genetic material ಬಗ್ಗೆ ಗೊತ್ತಾಯ್ತಲ್ಲ ಕಾನ್ಸೆಪ್ಟ್. and again in meiosis 1, so meiosis 1 ಅಲ್ಲಿ so again there will be 4 stages. okay, prophase 1, metaphase 1, anaphase 1 and then telophase 1. in prophase 1 ಅಲ್ಲಿ again there are 5 different stages: leptotene, zygotene, pachytene, diplotin and then diakinesis. okay, so ಇದೆಲ್ಲ stages ಬಗ್ಗೆ next explain ಮಾಡೋಣ. okay, so clear. so brief introduction ಆಯ್ತಲ್ಲ. okay, so in prophase 1, so in prophase 1, so in prophase 1 ಅಲ್ಲಿ 5 different stages ಯಾವ್ದೆಲ್ಲ ಹೇಳಿದೆ, leptotene, zygotene, pachytene, diplotin and then diakinesis. okay, so first ಯಾವುದು ಅಂತಾನೆ, so leptotene. okay, so ಏನಾಗುತ್ತೆ ಹಾಗಾದ್ರೆ leptotene ಅಲ್ಲಿ, so 46 chromosomes, 23 from male and 23 from female. ಹೌದಲ್ವಾ. so sperm ಮತ್ತೆ egg ಏನಾಯ್ತು, ಸೊ ಅಲ್ಲಿ reproduction ಅಲ್ಲಿ so crossing over ಆಗುತ್ತೆ. so there will be in cell ಏನಾಗುತ್ತೆ ಅಂತಾನೆ, so after reproduction we will have the in nucleus ಅಲ್ಲಿ so 46 chromosome ಇರುತ್ತೆ. ಆ 46 chromosome ಅಲ್ಲಿ 23 chromosome from female and 23 chromosome from male. ಹೌದಲ್ವಾ. next chromosomes begins to condense. so chromosome ಏನಾಗುತ್ತೆ, so it will start like same like mitosis ಅಲ್ಲಿ ಏನಾಗಿತ್ತು, mitosis ಅಲ್ಲಿ prophase ಅಲ್ಲಿ ಏನಾಗಿತ್ತು,
ಸೊ ಏನಾಗುತ್ತೆ ಅಂತಾರೆ, ಸೊ ನ್ಯೂಕ್ಲಿಯೋಲಸ್ ಡಿಸ್ಇಂಟಿಗ್ರೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ಕ್ರೊಮ್ಯಾಟಿನ್ ಫೈಬರ್ ಏನಾಗುತ್ತೆ, ಸೊ ಕಂಡೆನ್ಸೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ. ಸೊ ಸೇಮ್ ಲೈಕ್ ಇನ್ ಮಿಯೋಸಿಸ್ ಆಲ್ಸೋ. ಸೊ ಇನ್ ಮಿಯೋಸಿಸ್ ಅಲ್ಲಿ ಪ್ರೊಫೇಸ್ ಅಲ್ಲಿ ಆಲ್ಸೋ ಸೊ ಕಂಡೆನ್ಸೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಟ್ ಕಂಪ್ಲೀಟ್ ಕಂಡೆನ್ಸೇಷನ್ ಆಗೋದಿಲ್ಲ. ಓಕೆ, ಸೊ ಈ ಲೆಪ್ಟೋಟಿನ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಸೊ ದಿ ಕ್ರೋಮೋಸೋಮ್ಸ್ ದಿ ಕ್ರೊಮ್ಯಾಟಿನ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇತ್ತಲ್ವಾ, ಅದೇನಾಗುತ್ತೆ, ಸೊ ಕಂಡೆನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾವ್ದ್ರಲ್ಲಿ, ಲೆಪ್ಟೋಟಿನ್ ಸ್ಟೇಜ್ ಅಲ್ಲಿ. ಅಂಡ್ ದಿಸ್ ನ್ಯೂಕ್ಲಿಯರ್ ಮೆಂಬ್ರೇನ್, ಸೊ ಈ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತಲ್ಲ ಅದೇನಾಗುತ್ತೆ, ಸೊ ಡಿಸ್ಇಂಟಿಗ್ರೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ಸ್ಟೇಜ್ ಅಲ್ಲಿ, ಲೆಪ್ಟೋಟಿನ್. ಸೊ ಲೆಪ್ಟೋಟಿನ್ ಇಸ್ ಇನ್ ಫಸ್ಟ್ ಸ್ಟೇಜ್ ಇನ್ ದಿ ಪ್ರೊಫೇಸ್ 1 ಆಫ್ ದಿ ಮಿಯೋಸಿಸ್. ಅರ್ಥ ಆಯ್ತಲ್ಲ. ಅಂಡ್ ಆಲ್ಸೋ ದಿಸ್ ಆರ್ ಸೆಂಟ್ರಿಯೋಸ್. ಸೊ ಸೆಂಟ್ರಿಯೋಸ್ ಏನಾಗುತ್ತೆ, ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೇಮ್ ಲೈಕ್ ಪ್ರೊಫೇಸ್ ಇನ್ ಮೈಟೋಸಿಸ್. ಮೈಟೋಸಿಸ್ ಅಲ್ಲಿ ಪ್ರೊಫೇಸ್ ಅಲ್ಲಿ ಏನೆಲ್ಲ ಆಗ್ತಿತ್ತು, ಮಿಯೋಸಿಸ್ ಅಲ್ಲಿ ಪ್ರೊಫೇಸ್ 1 ಅಲ್ಲಿ ಸೊ ಲೆಪ್ಟೋಟಿನ್ ಸಹ ಅದಾಗುತ್ತೆ, ಬಟ್ ಮೈಟೋಸಿಸ್ ಅಲ್ಲಿ ಏನಾಗುತ್ತೆ, ಸೊ ಪ್ರೊಫೇಸ್ 1 ಪ್ರೊಫೇಸ್ 1 ಅಲ್ಲಿ ಕಂಪ್ಲೀಟ್ ಕಂಡೆನ್ಸೇಷನ್ ಆಗುತ್ತೆ, ಕಂಪ್ಲೀಟ್ ಡಿಸಪಿಯರೆನ್ಸ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್ ಆಗುತ್ತೆ ಆ ತರ. ಬಟ್ ಮಿಯೋಸಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೊ ಕಂಪ್ಲೀಟ್ ಆಗೋದಿಲ್ಲ, ಸೊ ಜಸ್ಟ್ ಸ್ಟಾರ್ಟ್ ಆಗತ್ತೆ ಅಷ್ಟೇ. ಅರ್ಥ ಆಯ್ತಲ್ಲ. ಸೊ ದಿಸ್ ಈಸ್ ಅಬೌಟ್ ದಿ ಲೆಪ್ಟೋಟಿನ್. ಅಂಡ್ ಆಲ್ಸೋ ಒನ್ ಮೋರ್ ಪಾಯಿಂಟ್ ಇಸ್ ಸ್ಪಿಂಡಲ್ ಫೈಬರ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ಸ್ಪಿಂಡಲ್ ಫೈಬರ್ ಫಾರ್ಮೇಶನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ಫೇಸ್ ಅಲ್ಲಿ, ಲೆಪ್ಟೋಟಿನ್. ಓಕೆ, ಅಂಡ್ ವಾಟ್ ಅಬೌಟ್ ದಿ ಆರ್ಗನಲ್ಸ್, ಸೆಲ್ಯುಲರ್ ಆರ್ಗನಲ್ಸ್ ಇರುತ್ತಲ್ಲ, ಸೊ ಸೆಲ್ ಅಲ್ಲಿ ಅದೇನೆಲ್ಲ ಏನಾಗುತ್ತೆ ಅಂದ್ರೆ ಸೊ ಕಂಪ್ಲೀಟ್ ಡಿಸ್ಇಂಟಿಗ್ರೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಸ್ಇಂಟಿಗ್ರೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಫ್ ಇಟ್ ಇಸ್ ಇನ್ ಸೆಲ್ಯುಲರ್ ಆರ್ಗನಲ್ಸ್ ಅದೇನಾಗುತ್ತೆ ಅಂದ್ರೆ ಸೊ ಡಿಸ್ಇಂಟಿಗ್ರೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ಫೇಸ್ ಅಲ್ಲಿ, ಲೆಪ್ಟೋಟಿನ್. ಓಕೆ, ಸೊ ಲೆಪ್ಟೋಟಿನ್ ಬಗ್ಗೆ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಈಸ್ ಝೈಗೋಟಿನ್. ಓಕೆ, ಸೊ ಲೆಪ್ಟೋಟಿನ್ ಆದ ತಕ್ಷಣ ನೆಕ್ಸ್ಟ್ ಫೇಸ್ ಯಾವುದು, ಝೈಗೋಟಿನ್. ಸೊ ಝೈಗೋಟಿನ್ ಅಲ್ಲಿ ಏನಾಗುತ್ತೆ, ಸೊ ಕಂಡೆನ್ಸೇಷನ್ ವಿಲ್ ಬಿ ಇನ್ಕ್ರೀಸ್. ಅಂಡ್ ಆಲ್ಸೋ ಇನ್ ಬ್ರಾಕೆಟ್ ವಾಟ್ ಹ್ಯಾವ್ ರಿಟರ್ನ್, ಪಾರ್ಷಿಯಲ್ ಕಂಡೆನ್ಸೇಷನ್. ಹೌದಲ್ವಾ. ಸೊ ಏನಿದು ಪಾರ್ಷಿಯಲ್ ಕಂಡೆನ್ಸೇಷನ್ ಅಂತ ಅಂದ್ರೆ, ಸೊ ಕಂಡೆನ್ಸೇಷನ್ ಅಂದ್ರೆ ಕಂಪ್ಲೀಟ್ ಕಂಡೆನ್ಸೇಷನ್ ಅಂದ್ರೆ ಏನು, ಸೊ ದಿಸ್ ಇಸ್ ಎನ್ ಕಂಪ್ಲೀಟ್ ಕಂಡೆನ್ಸೇಷನ್. ದಿಸ್ ಇಸ್ ಎನ್ ಕಂಪ್ಲೀಟ್ ಕಂಡೆನ್ಸೇಷನ್ ಆಫ್ ದಿ ಕ್ರೋಮೋಸೋಮ್. ಹೌದಲ್ವಾ. ಸೊ ಮೈಟೋಸಿಸ್ ಅಲ್ಲಿ ಕಂಪ್ಲೀಟ್ ಕಂಡೆನ್ಸೇಷನ್ ಆಫ್ ಕ್ರೋಮೋಸೋಮ್ ಯಾವಾಗ ಆಗುತ್ತೆ, ಲೇಟ್ ಪ್ರೊಫೇಸ್. ಹೌದಲ್ವಾ. ಸೊ ಲೇಟ್ ಪ್ರೊಫೇಸ್ ಅಲ್ಲಿ ಕಂಪ್ಲೀಟ್ ಕಂಡೆನ್ಸೇಷನ್ ಆಯ್ತು. ಸೊ ಇದು ಪ್ರೊಫೇಸ್ 1 ಆಫ್ ದಿ ಮಿಯೋಸಿಸ್ ಇನ್ ಝೈಗೋಟಿನ್. ಸೊ ಝೈಗೋಟಿನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೊ ಪಾರ್ಷಿಯಲ್ ಕಂಡೆನ್ಸೇಷನ್ ಆಗುತ್ತೆ. ಓಕೆ, ಸೊ ಪಾರ್ಷಿಯಲ್ ಇದು ಕಂಪ್ಲೀಟ್ ಕಂಡೆನ್ಸೇಷನ್. ಪಾರ್ಷಿಯಲ್ ಕಂಡೆನ್ಸೇಷನ್ ಅಂದ್ರೆ ಏನು ಮ್ಯಾಮ್, ಸೊ ಪಾರ್ಷಿಯಲ್ ಕಂಡೆನ್ಸೇಷನ್ ಅಂದ್ರೆ ಇಫ್ ದಿಸ್ ಇಸ್ ಎ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಓನ್ಲಿ ಒನ್ ಕ್ರೊಮ್ಯಾಟಿನ್ ವಿಲ್ ಬಿ ಕಂಡೆನ್ಸ್ಡ್ ಅಂಡ್ ರಿಮೈನ್ ಇಸ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಓಕೆ, ಸೊ ಒಂದ್ ಮಾತ್ರ ಕಂಪ್ಲೀಟ್ ಆಗಿ ಕಂಡೆನ್ಸ್ ಆಗುತ್ತೆ, ಇನ್ನು ಮಿಕ್ಕಿದೇನಾಗುತ್ತೆ ಸೊ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಆಗೇ ಇರುತ್ತೆ. ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಪಾರ್ಷಿಯಲ್ ಕಂಡೆನ್ಸೇಷನ್ ಅಂತ ಕರಿತೀವಿ. ಯಾವ ಫೇಸ್ ಅಲ್ಲಿ ಪಾರ್ಷಿಯಲ್ ಕಂಡೆನ್ಸೇಷನ್ ಆಗೋದು, ಝೈಗೋಟಿನ್ ಸ್ಟೇಜ್ ಅಲ್ಲಿ. ಸೊ ದೇ ವಿಲ್ ಆಸ್ಕ್ ಕ್ವಶನ್, ಸೊ ಇನ್ ವಿಚ್ ಸ್ಟೇಜ್ ಆಫ್ ದಿ ಪ್ರೊಫೇಸ್ 1 ಆಫ್ ಮಿಯೋಸಿಸ್ partial condensation of chromosome is taking place, in which phase, zygote stage. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಈಸ್ ಸೆಂಟ್ರಿಯೋಸ್ ಮೂವ್ ಅಪಾರ್ಟ್. ಲೆಪ್ಟೋಟಿನ್ ಅಲ್ಲಿ ಏನಾಗಿತ್ತು, ಸೊ ಸ್ಟಾರ್ಟ್ ಮೂವ್ ಆಗ್ಲಿ ಸ್ಟಾರ್ಟ್ ಆದದಷ್ಟೇ. ಓಕೆ, ಸೊ ವೆರಾಸ್ ಇನ್ ಝೈಗೋಟಿನ್ ಅಲ್ಲಿ ಸೊ ಕಂಪ್ಲೀಟ್ ಏನಾಗುತ್ತೆ, ಸೊ ಮತ್ತೆ ಎಕ್ಸ್ಟ್ರಾ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಆ ಕ್ಲಾಸ್ ಏನಾಗಬೇಕು, ಸೆಂಟ್ರಿಯೋಸ್ ವಿಲ್ ಬಿ ಇನ್ ದಿ ಆಪೋಸಿಟ್ ಪೋಲ್ ಆಫ್ ದಿ ಎಂಡ್. ಹೌದಲ್ವಾ. ಸೊ ಇದೇನಾಗುತ್ತೆ, ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಸಿನಾಪ್ಸಿಸ್. ಹೌದಲ್ವಾ. ವಾಟ್ ಈಸ್ ಸಿನಾಪ್ಸಿಸ್? ಸೊ ಈ ಮೈಟೋಸಿಸ್ ಅಲ್ಲಿ ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಸೊ ಸಿನಾಪ್ಸಿಸ್ ಅಂತ ಬಂದಿತ್ತು. ಹೌದಲ್ವಾ. ಸೊ ಸಿನಾಪ್ಸಿಸ್ ಮೈಟೋಸಿಸ್ ಅಲ್ಲಿ ಆಗಲ್ಲ, ಇಟ್ ವಿಲ್ ಟೇಕ್ ಪ್ಲೇಸ್ ಓನ್ಲಿ ಇನ್ ಮಿಯೋಸಿಸ್ ಅಂತ ಆ ವಿಡಿಯೋದಲ್ಲಿ ಹೇಳಿದೆ. ದೆನ್ ವಾಟ್ ಈಸ್ ದಿ ಸಿನಾಪ್ಸಿಸ್? Synapsis is nothing but it is a pairing of two homologous chromosomes. Okay, synapsis is a process. It is a pairing of two homologous chromosomes. One from female and one from male. Okay, so ಇದರ ಪೇರ್ ಆಗೋದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಸಿನಾಪ್ಸಿಸ್ ಅಂತ ಕರಿತೀವಿ. ಸೊ ಇದು ಹೇಗೆ ಪೇರ್ ಆಗುತ್ತೆ ಅಂದ್ರೆ ವಿತ್ ದಿ ಹೆಲ್ಪ್ ಆಫ್ ದಿ ಸಿನಾಪ್ಟೋನಮಲ್ ಕಾಂಪ್ಲೆಕ್ಸ್. ಓಕೆ, ಸೊ ಇನ್ ಝೈಗೋಟಿನ್ ಅಲ್ಲಿ ಏನಾಗುತ್ತೆ, ಸೊ ಸಿನಾಪ್ಟೋನಮಲ್ ಕಾಂಪ್ಲೆಕ್ಸ್ ಸಹ ಫಾರ್ಮೇಶನ್ ಆಗುತ್ತೆ. ಹೇಗೆ ಅಂತಂದ್ರೆ ಸೊ ಇಫ್ ದಿಸ್ ಇಸ್ ಎನ್ ಕ್ರೋಮೋಸೋಮ್ಸ್, ಪಾರ್ಷಿಯಲ್ ಕಂಡೆನ್ಸೇಷನ್ ಆದದಷ್ಟೇ ಅಲ್ವಾ. ಸೊ ಕಂಪ್ಲೀಟ್ ಕಂಡೆನ್ಸೇಷನ್ ಆಗಿಲ್ಲ ಯಾವ್ದ್ರಲ್ಲಿ, ಝೈಗೋಟಿನ್ ಅಲ್ಲಿ ಓನ್ಲಿ ಪಾರ್ಷಿಯಲ್ ಕಂಡೆನ್ಸೇಷನ್ ಆಗಿದೆ. ಓಕೆ, so there will be the formation of the one complex. So it will helps in the pairing of two homologous chromosomes. Suppose this is from male and suppose this is from female. Okay, so these are two homologous chromosomes. So idenagutte, so pair agutte. So with the help of synaptonomal complex. Okay, so with the help of synaptonomal complex, the pairing of two homologous chromosomes, that process is known as an synapsis. Artha aitala. So synapsis anta andre pairing. Okay, so they will ask question, in which stage of the prophase 1 of meiosis pairing of homologous chromosome will taking place? ಯಾವ ಫೇಸ್ ಅಲ್ಲಿ,
zygotin. Okay. Next is bivalence. What is this bivalence? Bivalent ಅಂತಂದ್ರೆ so only ಇಲ್ಲಿ 2 chromatids ಮಾತ್ರ ಕಂಡೆನ್ಸ್ಡ್ ಆಗಿದೆ, ಇನ್ನು 2 ಹಾಗೆ ಉಳಿದಿದೆ ಅಲ್ಲ. So this whole structure is known as bivalence ಅಂತ ಕರಿತೀವಿ. Okay, in which stage we can see the bivalence? If they ask question like this, in which stage of the prophase 1 of meiosis we can see the bivalence? In which stage? In zygotin stage. Okay, so zygotin ಅಂತ ತಕ್ಷಣ ನಮಗೆ ಪಟ್ಟ ನೆನಪಾಗಬೇಕಾಗಿರೋದು ಏನೆಲ್ಲ ಅಂತಂದ್ರೆ ಸೊ ಇದೆಲ್ಲ ಆಗ್ತಾನೆ ಇರುತ್ತೆ, ಲೈಕ್ ಸೆಂಟ್ರೋಸ್ ಎಲ್ಲ ಮೂವ್ ಆಗ್ತಾ ಇರುತ್ತೆ ಅಂಡ್ ದಿ ನ್ಯೂಕ್ಲಿಯೋಲಸ್ ನ್ಯೂಕ್ಲಿಯರ್ ಮೆಂಬ್ರೇನ್ ಅದು ಸಹ ಏನಾಗುತ್ತೆ, ಸೊ ಡಿಸ್ಇಂಟಿಗ್ರೇಷನ್ ಆಗ್ಲಿ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಕಂಪ್ಲೀಟ್ ಡಿಸ್ಇಂಟಿಗ್ರೇಷನ್ ಆಗೋದಿಲ್ಲ, ಸೊ ಜಸ್ಟ್ ಡಿಸ್ಇಂಟಿಗ್ರೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ್ದ್ರಲ್ಲಿ, ಝೈಗೋಟಿನ್ ಅಲ್ಲಿ. ಅದೆಲ್ಲ ಇದೆ, ಬಟ್ ಮೇನ್ ಪಾಯಿಂಟ್ ನೆನಪಾಗಬೇಕಾಗಿರೋದು ನಮಗೆ ಝೈಗೋಟಿನ್ ಅಂದ ತಕ್ಷಣ ಏನು, ಫಸ್ಟ್ ಈಸ್ ಪಾರ್ಷಿಯಲ್ ಕಂಡೆನ್ಸೇಷನ್. ಓಕೆ, ಸೊ ಪಾರ್ಷಿಯಲ್ ಕಂಡೆನ್ಸೇಷನ್ ಅಂಡ್ ಒನ್ ಮೋರ್ ಪಾಯಿಂಟ್ ಈಸ್ bivalence and one more important point is synapsis. Okay, so synapsis ಅಂದ ತಕ್ಷಣ ಯಾವ ಫೇಸ್, zygotin stage. ಅರ್ಥ ಆಯ್ತಾ? ಅಂಡ್ ಆಲ್ಸೋ ಸಿನಾಪ್ಸಿಸ್ ಆಗ್ಬೇಕಂದ್ರೆ ಯಾವ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗುತ್ತೆ, ಸಿನಾಪ್ಟೋನೋಮಲ್ ಕಾಂಪ್ಲೆಕ್ಸ್. ಓಕೆ, ಸೊ ಸಿನಾಪ್ಟೋನೋಮಲ್ ಕಾಂಪ್ಲೆಕ್ಸ್ ಯಾವ ಸ್ಟೇಜ್ ಅಲ್ಲಿ ಫಾರ್ಮೇಶನ್ ಆಯ್ತು ಅಂತ ಅವ್ರು ಕೇಳಿದ್ರು ಅಂದ್ರೆ zygotin stage. ಓಕೆ, ಸೊ ಕ್ಲಿಯರ್ ಆಯ್ತಲ್ಲ, ಲೆಪ್ಟೋಟಿನ್, zygotin. ಓಕೆ, ನೆಕ್ಸ್ಟ್ ಈಸ್ pachytene. Okay, so we can also call it as pachytene. Okay, so here more disintegration. So ಏನಾಗುತ್ತೆ, what is more disintegration? This nuclear membrane ಅಲ್ವಾ, so ಆ ನ್ಯೂಕ್ಲಿಯರ್ ಮೆಂಬ್ರೇನ್ ಏನಾಗುತ್ತೆ, so more disintegration ಆಗುತ್ತೆ ಅಂಡ್ ಆಲ್ಸೋ ಸೆಂಟ್ರೋಸ್ ಏನಾಗುತ್ತೆ, so more like it will move upward to the opposite pole of the cells. ಅದೇನಾಗುತ್ತೆ, so ಕಂಪ್ಲೀಟ್ ಆಗಿ ಮೂವ್ ಆಗಿ so ಕಂಪ್ಲೀಟ್ ಆಗಿ ಏನಾಯ್ತು, opposite pole of the cell ಅಲ್ಲಿ ಅಲೈನ್ ಆಗುತ್ತೆ. ಓಕೆ, ಅಂಡ್ more condensation of the chromosomes. ಓಕೆ, ಸೊ ಇನ್ ಝೈಗೋಟಿನ್ ಅಲ್ಲಿ ಏನಾಗಿತ್ತು, ಓನ್ಲಿ ಪಾರ್ಷಿಯಲ್ ಕಂಡೆನ್ಸೇಷನ್ ಆಗಿದ್ದಲ್ವಾ. ಸೊ ಪಾರ್ಷಿಯಲ್ ಕಂಡೆನ್ಸೇಷನ್ ಅಂತಂದ್ರೆ ಹೀಗಾಗಿದ್ದಲ್ವಾ, ಸೊ ಯಾವ್ದ್ರಲ್ಲಿ, ಝೈಗೋಟಿನ್ ಸ್ಟೇಜ್ ಅಲ್ಲಿ. ಸೊ ವೇರಾಸ್ ಇನ್ ಪ್ಯಾಕೆಟಿನ್ ಅಲ್ಲಿ ಸೊ ವಿ ಕ್ಯಾನ್ ಸಿ ದಿ ಕಂಪ್ಲೀಟ್ ಕಂಡೆನ್ಸೇಷನ್ ಆಫ್ ದಿ ಕ್ರೋಮೋಸೋಮ್ಸ್. ಓಕೆ, ಸೊ ಏನಾಗುತ್ತೆ ಪ್ಯಾಕೆಟಿನ್ ಅಲ್ಲಿ, ಸೊ ವಿ ಕ್ಯಾನ್ ಸಿ ದಿ ಕಂಪ್ಲೀಟ್ ಕಂಡೆನ್ಸೇಷನ್ ಆಫ್ ದಿ ಕ್ರೋಮೋಸೋಮ್ಸ್. ಲೈಕ್ 95% ಆಫ್ ದಿ ಕಂಡೆನ್ಸೇಷನ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ಇನ್ ವಿಚ್ ಫೇಸ್, ಇನ್ ಪ್ಯಾಕೆಟಿನ್ ಫೇಸ್. ಓಕೆ, ಅಂಡ್ ಆಲ್ಸೋ ಸಿನಾಪ್ಸಿಸ್ ವಿಲ್ ಬಿ ಕಂಪ್ಲೀಟ್. ಸಿನಾಪ್ಸಿಸ್ ಅಂದ್ರೆ ಏನ್ ಹೇಳಿ, ಓನ್ಲಿ ಪೇರಿಂಗ್. ಓಕೆ, ಸೊ ಸಿನಾಪ್ಸಿಸ್ ಕಂಪ್ಲೀಟ್ ಆಗುತ್ತೆ ಯಾವ ಫೇಸ್ ಅಲ್ಲಿ, ಪ್ಯಾಕೆಟಿನ್ ಫೇಸ್ ಅಲ್ಲಿ. ಅಂಡ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಕ್ರಾಸಿಂಗ್ ಓವರ್. ಓಕೆ, ಸೊ ಕ್ರಾಸಿಂಗ್ ಓವರ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ವಿಚ್ ಸ್ಟೇಜ್, ಇನ್ ಪ್ಯಾಕೆಟಿನ್ ಫೇಸ್. ವಾಟ್ ಈಸ್ ದಿಸ್ ಕ್ರಾಸಿಂಗ್ ಓವರ್? ಓಕೆ, ವಾಟ್ ಈಸ್ ದಿಸ್ ಕ್ರಾಸಿಂಗ್ ಓವರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಸಪೋಸ್ ದಿಸ್ ಈಸ್ ಎನ್ chromosome from male and one chromosome from female. Okay, so there will be the formation of synaptonomal complex alva. So synaptonomal complex ಯಾವ ಫೇಸ್ ಅಲ್ಲಿ ಫಾರ್ಮೇಶನ್ ಆದದ್ದು, ಝೈಗೋಟಿನ್ ಸ್ಟೇಜ್ ಅಲ್ಲಿ. ಏನಕ್ಕೆ synaptonomal complex ಫಾರ್ಮೇಶನ್ ಆಗಿದ್ದು, ಪೇರಿಂಗ್ ಗೆ, ಹೌದಲ್ವಾ. ಸೊ ಈ synaptonomal complex ಅಲ್ಲಿ ಸೊ ರಿಕಾಂಬಿನೇಷನ್ ನೊಡ್ಯೂಲ್ ಅಂತ ಇರುತ್ತೆ. ಸೊ ದಟ್ ಇನ್ ರಿಕಾಂಬಿನೇಷನ್ ನೊಡ್ಯೂಲ್ ಅಲ್ಲಿ ಸೊ ದೇರ್ ವಿಲ್ ಬಿ ಒನ್ ಎಂಜೈಮ್. ದಟ್ ಎಂಜೈಮ್ ನೇಮ್ ಇಸ್ recombinase. Okay, so that enzyme name is recombinase. ಆ ಎಂಜೈಮ್ ಏನ್ ಮಾಡುತ್ತೆ ಅಂತಾರೆ, ಇಟ್ ವಿಲ್ ಹೆಲ್ಪ್ಸ್ ಇನ್ ದಿ ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಬಿಟ್ವೀನ್ ದಿ ಟೂ ನಾನ್ ಹೋಮೋಲಗಸ್ chromosomes. Suppose this is from female and this is from male. Okay, so these are two sister chromatids, these are two sister chromatids, but these two are non-sister chromatids. So ಏನ್ ಮಾಡುತ್ತೆ, so recombinase is an enzyme. It is present in synaptonomal complex. It will helps in the exchange of genetic material between two non-homologous chromosomes. So that process is known as that exchange ಆಗುತ್ತಲ್ವಾ, so genetic material exchange ಆಗುತ್ತಲ್ಲ, ಆ ಪ್ರೋಸೆಸ್ ಗೆ ನಾವೇನಂತ ಕರಿತೀವಿ ಅಂತಂದ್ರೆ ಸೊ ಕ್ರಾಸಿಂಗ್ ಓವರ್. ಓಕೆ, ಸೊ ದಟ್ ಪ್ರೋಸೆಸ್ ಇಸ್ ನೋನ್ ಆಸ್ ಕ್ರಾಸಿಂಗ್ ಓವರ್. ಸೊ ಕ್ರಾಸಿಂಗ್ ಓವರ್ ಯಾವ ಫೇಸ್ ಅಲ್ಲಿ ಆಗುತ್ತೆ, ಕ್ರಾಸಿಂಗ್ ಓವರ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ಪ್ಯಾಕೆಟಿನ್. ಓಕೆ, ಸೊ ಝೈಗೋಟಿನ್ ಅಂದ ತಕ್ಷಣ ಸಿನಾಪ್ಸಿಸ್, ಪ್ಯಾಕೆಟಿನ್ ಅಂದ ತಕ್ಷಣ ಕ್ರಾಸಿಂಗ್ ಓವರ್. ಓಕೆ, ಅಂಡ್ ಆಲ್ಸೋ ಹಿಯರ್ ವಿ ಕ್ಯಾನ್ ಸಿ ದಿ ಟೆಟ್ರಾಡ್ಸ್. ಓಕೆ, ಸೊ ಈ ಸ್ಟ್ರಕ್ಚರ್ ಗೆ ಏನಂತ ಕರಿತೀವಿ ನಾವು ಅಂತಾನೆ, ಟೆಟ್ರಾಡ್ಸ್ ಅಂತ ಕರಿತೀವಿ. ಓಕೆ, ಸೊ ಇಫ್ ದೇ ಆಸ್ಕ್ ಕ್ವೆಶ್ಚನ್ ಇನ್ ವಿಚ್ ಫೇಸ್ ವಿ ಕ್ಯಾನ್ ಸಿ ದಿ bivalence, in zygotin. In which stage we can see the tetrads, in pachytene. Okay, so synapsis is zygotin, crossing over is pachytene. Okay, so and also the formation of recombinase it and all takes place in the pachytene. So this is about the pachytene. And one more is chiasmata. What is this chiasmata? ಕ್ರಾಸಿಂಗ್ ಓವರ್ ಆಗಿರತ್ತಲ್ಲ, ಸೊ ಆ ಪಾಯಿಂಟ್ ಗೆ ಏನಂತ ಕರಿತೀವಿ ನಾವು, chiasmata ಅಂತ ಕರಿತೀವಿ. ಅದು ಕಂಪ್ಲೀಟ್ ಫಾರ್ಮೇಶನ್ ಆಗಿರೋದಲ್ಲ ಪ್ಯಾಕೆಟಿನ್ ಅಲ್ಲಿ. ಸೊ ನೆಕ್ಸ್ಟ್ ಫೇಸ್ ಇಸ್ ಡಿಪ್ಲೋಟಿನ್. ಸೊ ಅಲ್ಲೇನಾಗುತ್ತೆ, ಸೊ ಕಂಪ್ಲೀಟ್ ಫಾರ್ಮೇಶನ್ ಆಫ್ ದಿ chiasmata ವಿಲ್ ಬಿ ಟೇಕಿಂಗ್ ಪ್ಲೇಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ಪ್ಯಾಕೆಟಿನ್. ಪ್ಯಾಕೆಟಿನ್ ಅಂದ ತಕ್ಷಣ ಏನ್ ನೆನಪಾಗಬೇಕು, ಕ್ರಾಸಿಂಗ್ ಓವರ್, ರಿಕಾಂಬಿನೇಷನ್ ನೊಡ್ಯೂಲ್ಸ್, ರಿಕಾಂಬಿನೇಸ್ ಎಂಜೈಮ್ ಅಂಡ್ ಆಲ್ಸೋ ಟೆಟ್ರಾಡ್ಸ್. ಫಾರ್ಮೇಶನ್ ಆಫ್ ಟೆಟ್ರಾಡ್ಸ್ ಇನ್ ಪ್ಯಾಕೆಟಿನ್, ಫಾರ್ಮೇಶನ್ ಆಫ್ bivalence in
zygotin. Okay, so this is about pachytene. Next is diplotin. Okay, next is diplotin. ಇಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಡಿಸ್ಇಂಟಿಗ್ರೇಷನ್ ಆಗುತ್ತೆ. ಕಂಪ್ಲೀಟ್ ಡಿಸ್ಇಂಟಿಗ್ರೇಷನ್ ಆಫ್ ವಾಟ್? ಸೊ ಕಂಪ್ಲೀಟ್ ಡಿಸ್ಇಂಟಿಗ್ರೇಷನ್ ಆಫ್ ದಿಸ್ ನ್ಯೂಕ್ಲಿಯರ್ ಮೆಂಬ್ರೇನ್. ಅದೇನಾಗುತ್ತೆ, ಸೊ ಕಂಪ್ಲೀಟ್ ಡಿಸ್ಇಂಟಿಗ್ರೇಷನ್ ಆಗುತ್ತೆ. ಅಂಡ್ ಆಲ್ಸೋ ಸಿನಾಪ್ಟೋನಮಲ್ ಕಾಂಪ್ಲೆಕ್ಸ್. ಸೊ ಸಿನಾಪ್ಟೋನಮಲ್ ಕಾಂಪ್ಲೆಕ್ಸ್ ಡಿಸ್ಅಪಿಯರೆನ್ಸ್ ಆಗುತ್ತೆ. ಓಕೆ, ಸೊ ಸಿನಾಪ್ಟೋನಮಲ್ ಕಾಂಪ್ಲೆಕ್ಸ್ ಅಪಿಯರ್ ಆದದ್ದು ಯಾವ ಸ್ಟೇಜ್ ಅಲ್ಲಿ? ಸಿನಾಪ್ಟೋನಮಲ್ ಕಾಂಪ್ಲೆಕ್ಸ್ ಅಪಿಯರ್ ಆದದ್ದು ಝೈಗೋಟಿನ್ ಸ್ಟೇಜ್ ಅಲ್ಲಿ. ಓಕೆ, ಸೊ ಝೈಗೋಟಿನ್ ಅಲ್ಲಿ ಸೊ ಸಿನಾಪ್ಟೋನಮಲ್ ಕಾಂಪ್ಲೆಕ್ಸ್ ಅಪಿಯರ್ ಆಗಿತ್ತು. ಏನಕ್ಕೆ ಹೇಳ್ತಾರೆ? ಫಾರ್ ಸಿನಾಪ್ಸಿಸ್. ಅಂಡ್ ಆಲ್ಸೋ ಇನ್ ಪ್ಯಾಚೆಟಿನ್ ಅಲ್ಲಿ ಕ್ರಾಸಿಂಗ್ ಓವರ್ ಆಯ್ತು. ಅಂಡ್ ಆಲ್ಸೋ ಇನ್ ಡಿಪ್ಲೋಟಿನ್ ಅಲ್ಲಿ ಅದ್ರದ್ದು ಮುಗೀತು ಪಾರ್ಟ್. ಸೊ ಇಟ್ ವಿಲ್ ಡಿಸ್ಅಪಿಯರ್. ಸೊ ಸಿನಾಪ್ಟೋನಮಲ್ ಕಾಂಪ್ಲೆಕ್ಸ್ ಡಿಸ್ಅಪಿಯರೆನ್ಸ್ ಆಗೋದು ಯಾವ ಫೇಸ್ ಅಲ್ಲಿ ಅಂತಂದ್ರೆ ಡಿಪ್ಲೋಟಿನ್. ಓಕೆ, ಸೊ ಡಿಪ್ಲೋಟಿನ್ ಫೇಸ್ ಅಲ್ಲಿ ಸಿನಾಪ್ಟೋನಮಲ್ ಕಾಂಪ್ಲೆಕ್ಸ್ ಡಿಸ್ಅಪಿಯರೆನ್ಸ್ ಆಗುತ್ತೆ. ಅಂಡ್ ಆಲ್ಸೋ DNA recombination will be complete. DNA recombination is nothing but a crossing over. So crossing over ಪ್ಯಾಕೆಟಿನ್ ಅಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಸೊ ಪ್ಯಾಕೆಟಿನ್ ಅಲ್ಲಿ ಆಗುತ್ತೆ. ಸೊ ಡಿಪ್ಲೋಟಿನ್ ಅಲ್ಲಿ ಕಂಪ್ಲೀಟ್ ಆಗ್ತದೆ. ಓಕೆ, ಅಂಡ್ ಆಲ್ಸೋ 4 sister chromatids that is known as a tetrads. ಇದಕ್ಕೆ ಏನಂತ ಕರಿತೀವಿ ನಾವು? ಟೆಟ್ರಾಡ್ಸ್ ಅಂತ ಕರಿತೀವಿ. ಸೊ ಟೆಟ್ರಾಡ್ಸ್ we can see in 2 phases. ಯಾವ್ದೆಲ್ಲ? ಪ್ಯಾಚೆಟಿನ್ and then diplotin phases. Okay, so and also the formation of chiasmata will be taking place in this diplotin. Okay, and this is in chromosome at one point. Suppose this is in point. Okay, so ee point alli enaagittu, so genetic material exchange agittu. So if adu move agಬೇಕಂತ ಆದ್ರೂ ಸಹ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಒಂದು ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ. ಸೊ this is in 2 sister chromatids, this is in 2 sister chromatids, and this is in 2 non-sister chromatids. ಈ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಮಧ್ಯದಲ್ಲಿ ಏನಾಗಿತ್ತು, ಸೊ ಕ್ರಾಸಿಂಗ್ ಓವರ್ ಆಯ್ತು. ಸೊ ಆ ಪಾಯಿಂಟ್ ಗೆ ನಾವೇನಂತ ಕರಿತೀವಿ ಅಂತ ಅಂದ್ರೆ ಸೊ ಚಾಯಸ್ಮಾಟ. ಓಕೆ, ಸೊ ದಿಸ್ ಈಸ್ ಅಬೌಟ್ ಡಿಪ್ಲೋಟಿನ್ ಸ್ಟೇಜ್. ಓಕೆ, ನೆಕ್ಸ್ಟ್ ಈಸ್ ದಿ ಲಾಸ್ಟ್ ಪ್ರೋಸೆಸ್ ಇನ್ ದಿ prophase 1, that is diakinesis. ಏನಾಗುತ್ತೆ ಡಯಾಕೈನೆಸಿಸ್ ಅಲ್ಲಿ? ಕ್ರೋಮೋಸೋಮ್ ಕಂಪ್ಲೀಟ್ಲಿ ಕಂಡೆನ್ಸ್ಡ್ ಆಗುತ್ತೆ. ಸೊ ಝೈಗೋಟಿನ್ ಅಲ್ಲಿ ಪಾರ್ಷಿಯಲ್ ಕಂಡೆನ್ಸೇಷನ್ ಆಗಿತ್ತು. ಪ್ಯಾಚೆಟಿನ್ ಅಲ್ಲಿ ಆಲ್ಮೋಸ್ಟ್ 95% ಕಂಡೆನ್ಸೇಷನ್ ಆಗಿತ್ತು. ಲಾಸ್ಟ್ ಫೇಸ್ ದಟ್ ಇಸ್ ಇನ್ ಡಯಾಕೈನೆಸಿಸ್. ಸೊ ಡಯಾಕೈನೆಸಿಸ್ ಏನಾಗುತ್ತೆ, ಸೊ ಕಂಪ್ಲೀಟ್ ಕಂಡೆನ್ಸೇಷನ್ ಆಫ್ ಕ್ರೋಮೋಸೋಮ್ ವಿ ಕ್ಯಾನ್ ಸಿ ಇನ್ ಡಯಾಕೈನೆಸಿಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಇಸ್ ನ್ಯೂಕ್ಲಿಯೋಲಸ್. ನ್ಯೂಕ್ಲಿಯರ್ ಎನ್ವೆಲಪ್ ವಿಲ್ ಬಿ completely disappearance. Okay, so nucleolus, nuclear envelope ಏನಾಗುತ್ತೆ, so complete disintegration ಆಗುತ್ತೆ. So complete disappearance ಆಗುತ್ತೆ. ಯಾವ ಫೇಸ್ ಅಲ್ಲಿ? ಡಯಾಕೈನೆಸಿಸ್. Okay, and also centrioles will migrate to the opposite pole of the end. So these are centrioles ಅಲ್ವಾ? So ಆ centrioles ಏನಾಗುತ್ತೆ, so complete ಆಗಿ opposite pole ಗೆ ಮೂವ್ ಆಗುತ್ತೆ. Okay, so this is about diakinesis. And also there will be the formation of spindle fiber at the diakinesis stage. Okay, so in diakinesis stage ಅಲ್ಲಿ ಏನಾಗುತ್ತೆ, so spindle fiber formation ಸಹ ಆಗುತ್ತೆ. Okay, so this is about diakinesis. And one more important point is here terminalization of the chiasmata will be taking place. What is terminalization of the chiasmata will be taking place in this diakinesis? What is terminalization? So ಈ ಪೇರ್ ಆಗಿತ್ತಲ್ವಾ, ಸೊ ಬಿಟ್ವೀನ್ ನಾನ್ 2 sister chromatids ಮಧ್ಯೆ chiasmata formation ಆಗಿತ್ತು. ಸೊ ಪೇರ್ ಆಗಿತ್ತು. ಬಟ್ ಅದೇನಾಗುತ್ತೆ, ಸೊ ವಿಲ್ ಮೂವ್ ಟುವರ್ಡ್ಸ್ ದಿ ಆಪೋಸಿಟ್ ಎಂಡ್. ಓಕೆ, ಸೊ ಸಪರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಪ್ರೊಸೆಸ್ ಗೆ ಏನಂತ ಕರಿತೀವಿ ನಾವು? ಸೊ ಟರ್ಮಿನಲೈಸೇಷನ್ ಅಂತ ಕರಿತೀವಿ. ಸೊ ನಾನು ಇಲ್ಲಿ ಅದನ್ನ ಮೆನ್ಷನ್ ಮಾಡಿಲ್ಲ. ಸೊ ಬಟ್ ಇನ್ ಡಯಾಕೈನೆಸಿಸ್ ಅಲ್ಲಿ ಏನಾಗುತ್ತೆ, ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ದೇ ವಿಲ್ ಆಸ್ಕ್, ಓಕೆ, ಸೊ ಇನ್ ವಿಚ್ ಫೇಸ್ ಆಫ್ ದಿ ಪ್ರೊಫೇಸ್ 1 ಸೊ ಟರ್ಮಿನಲೈಸೇಷನ್ ಆಫ್ ದಿ chiasmata ವಿಲ್ ಬಿ ಟೇಕಿಂಗ್ ಪ್ಲೇಸ್. ಯಾವ ಫೇಸ್ ಅಲ್ಲಿ ಅಂತಂದ್ರೆ ಡಯಾಕೈನೆಸಿಸ್. ಓಕೆ, ಸೊ ಡಯಾಕೈನೆಸಿಸ್ ಫೇಸ್ ಅಲ್ಲಿ ಏನಾಗುತ್ತೆ, ಸೊ ಟರ್ಮಿನಲೈಸೇಷನ್ ಆಫ್ ದಿ chiasmata ವಿಲ್ ಬಿ ಟೇಕಿಂಗ್ ಪ್ಲೇಸ್. ಗೆಟಿಂಗ್? ಸೊ ಅರ್ಥ ಆಯ್ತಲ್ಲ? ಸೊ ಪ್ರೊಫೇಸ್ ಅಲ್ಲಿ ಲೆಪ್ಟೋಟಿನ್, ಝೈಗೋಟಿನ್, ಪ್ಯಾಚೆಟಿನ್, ಡಿಪ್ಲೋಟಿನ್ ಅಂಡ್ ಡಯಾಕೈನೆಸಿಸ್. ಸೊ ಅರ್ಥ ಆಯ್ತಲ್ಲ? ಸೊ ಲೆಪ್ಟೋಟಿನ್ ಅಲ್ಲಿ ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂಡ್ ಆಲ್ಸೋ ದಿ ಆರ್ಗನಲ್ಸ್ ಏನಾಗುತ್ತೆ, ಸೊ ಡಿಸ್ಇಂಟಿಗ್ರೇಷನ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಅಂಡ್ ಆಲ್ಸೋ ಕಂಡೆನ್ಸೇಷನ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಯಾವುದು? ಕ್ರೋಮೋಸೋಮ್. ಅಂಡ್ ವೇರಸ್ ಇನ್ ಝೈಗೋಟಿನ್ ಸಿನಾಪ್ಸಿಸ್, ಪೇರಿಂಗ್, ಸಿನಾಪ್ಟೋನಮಲ್ ಕಾಂಪ್ಲೆಕ್ಸ್ ಫಾರ್ಮೇಶನ್. Okay, whereas in Pachitin, crossing over about recombination nodules, and also we have to remember tetrad formation. Okay, and also in Diplotin, yeah, complete tetrad formation agutte. So centros will started move towards the opposite pole of the end and formation of the chiasmata. And also in diakinesis, terminalization of the chiasmata. Okay, so this is more important. ಅರ್ಥ ಆಯ್ತಲ್ಲ? ಸೊ ಒಂದೊಂದು ಫೇಸ್ ಅಲ್ಲೂ ಒಂದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೆನಪಿರಬೇಕು. ಝೈಗೋಟಿನ್ ಅಂದ ತಕ್ಷಣ ಸಿನಾಪ್ಸಿಸ್, ಪ್ಯಾಚಿಟಿನ್ ಅಂದ ತಕ್ಷಣ ಕ್ರಾಸಿಂಗ್ ಓವರ್. ಓಕೆ, ಸೊ ಡಿಪ್ಲೋಟಿನ್ ಅಂದ ತಕ್ಷಣ formation of the chiasmata, and diakinesis ಅಂದ ತಕ್ಷಣ terminalization of the chiasmata. Getting? ಅರ್ಥ ಆಯ್ತಲ್ಲ? Okay, so this is about the
phase 1 of the meiosis. Okay, so ಅದ್ರ ಮೇಲ್ಗಡೆ ಯಾವ್ದೆಲ್ಲ ಕ್ವಶನ್ಸ್ ಲೈಕ್ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ನೋಡೋಣ. ಅರೇಂಜ್ ದಿ ಫಾಲೋಯಿಂಗ್ ಇವೆಂಟ್ಸ್ ಆಫ್ meiosis in the correct sequence. Okay, so correct sequence ಎಲ್ಲ ಅರೇಂಜ್ ಮಾಡ್ಬೇಕಂತಂದ್ರೆ ಸೊ ಇದು ಯಾವ ಫೇಸ್ ಇಂದು ಪ್ರೋಫೇಸ್ 1 ಅಲ್ಲಿ ಲೆಪ್ಟೋಟಿನ್ ಇದೆ ಗೊತ್ತಲ್ವಾ. ಸೊ ಆಪ್ಷನ್ಸ್ ಎಲ್ಲ ಉಂಟು: ಕ್ರಾಸಿಂಗ್ ಓವರ್, ಸಿನಾಪ್ಸಿಸ್, ಟರ್ಮಿನಲೈಸೇಷನ್ ಆಫ್ ದಿ ಚಯಾಸ್ಮಾಟಾ, ಡಿಸಪಿಯರೆನ್ಸ್ ಆಫ್ ದಿ ನ್ಯೂಕ್ಲಿಯೋಲಸ್. ಓಕೆ, ಸೊ ಅರೇಂಜ್ ಮಾಡಿ. ಓಕೆ, ಸೊ ಡಿಸಪಿಯರೆನ್ಸ್ ಆಫ್ ದಿ ನ್ಯೂಕ್ಲಿಯೋಲಸ್ ಫಸ್ಟ್ ಅಲ್ವಾ. ಸೊ ಇದು ಯಾವಾಗ ಆಗುತ್ತೆ? ಸೊ ಡಿಸಪಿಯರೆನ್ಸ್ ಯಾವ ಫೇಸ್ ಅಲ್ಲಿ? ಲೆಪ್ಟೋಟಿನ್. ಸೊ ದಿಸ್ ವಿಲ್ ಬಿ ದಿ ಫಸ್ಟ್, ಡಿ ವಿಲ್ ಬಿ ದಿ ಫಸ್ಟ್. ಅಂಡ್ ನೆಕ್ಸ್ಟ್ ಡಿಸಪಿಯರೆನ್ಸ್ ಆದ ತಕ್ಷಣ ನೆಕ್ಸ್ಟ್ ಈಸ್ ಸಿನಾಪ್ಸಿಸ್. ಸಿನಾಪ್ಸಿಸ್ ಯಾವ್ದ್ರಲ್ಲಿ ಆಗುತ್ತೆ? ಝೈಗೋಟಿನ್ ಅಲ್ಲಿ. ಅಂಡ್ ನೆಕ್ಸ್ಟ್ ಈಸ್ ಕ್ರಾಸಿಂಗ್ ಓವರ್. ಕ್ರಾಸಿಂಗ್ ಓವರ್ ಯಾವ್ದ್ರಲ್ಲಿ? ಪ್ಯಾಕೆಟಿನ್ ಅಲ್ಲಿ. ಅಂಡ್ ನೆಕ್ಸ್ಟ್ ಈಸ್ ಟರ್ಮಿನಲೈಸೇಷನ್ ಆಫ್ ದಿ ಚಯಾಸ್ಮಾಟಾ. ಇದು ಯಾವ್ದ್ರಲ್ಲಿ ಆಗುತ್ತೆ? ಡಯಾಕೈನೆಸಿಸ್ ಅಲ್ಲಿ ಆಗುತ್ತೆ, ಹೌದಲ್ವಾ. ಸೊ ಡಿ, ಬಿ, ಎ ಅಂಡ್ ದೆನ್ ಸಿ. ಸೊ ಇಟ್ ಈಸ್ ಅನ್ ಅರೇಂಜ್ಮೆಂಟ್. ಓಕೆ, ಇಟಿಂಗ್ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಈಸ್ enzyme recombinase is required at which stage of the meiosis? Okay, so enzyme recombinase is required at which stage of the meiosis? So options are diakinesis, diplotin, zygotin and then packetin. ಯಾವ ಫೇಸ್ ಅಲ್ಲಿ recombinase enzyme ಬೇಕು ನಮಗೆ? Diakinesis no. Okay, diplotin no, zygotin no, packetin yes or no? Yes or no in packetin? Yeah, in zygotin ಅಲ್ಲಿ ಏನಾಗಿತ್ತು? ಸೊ ಸಿನಾಪ್ಟೋನಮಲ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗಿತ್ತು, ಸಿನಾಪ್ಸಿಸ್ ಆಗುತ್ತೆ ಯಾವ್ದ್ರಲ್ಲಿ? ಇನ್ ಝೈಗೋಟಿನ್ ಅಲ್ಲಿ. ಆಮೇಲೆ ಝೈಗೋಟಿನ್ ಆದ ತಕ್ಷಣ ಏನಾಗುತ್ತೆ? ಎಂಟರ್ ಆಗುತ್ತೆ ಪ್ಯಾಚಿಟಿನ್ ಗೆ ಎಂಟರ್ ಆಗುತ್ತೆ. ಸೊ ಪ್ಯಾಚಿಟಿನ್ ಅಲ್ಲಿ ಏನಾಗುತ್ತೆ? ಕ್ರಾಸಿಂಗ್ ಓವರ್ ಆಗುತ್ತೆ. ಕ್ರಾಸಿಂಗ್ ಓವರ್ ಹೇಗಾಗುತ್ತೆ? ವಿತ್ ದಿ ಹೆಲ್ಪ್ ಆಫ್ ವಿಚ್ ಎನ್ಸೈಮ್? ರಿಕಾಂಬಿನೇಸ್ ಎನ್ಸೈಮ್. ಆ ರಿಕಾಂಬಿನೇಸ್ ಎನ್ಸೈಮ್ ಎಲ್ಲಿತ್ತು? ರಿಕಾಂಬಿನೇಷನ್ ನೊಡ್ಯೂಲ್ ಆಫ್ ದಿ ಸಿನಾಪ್ಟೋನಮಲ್ ಕಾಂಪ್ಲೆಕ್ಸ್, ಹೌದಲ್ವಾ. ಹಾಗಿದ್ರೆ ರೈಟ್ ಆನ್ಸರ್ ಏನು? ಎನ್ಸೈಮ್ ರಿಕಾಂಬಿನೇಸ್ ಇಸ್ ರಿಕ್ವೈರ್ಡ್ ಅಟ್ ವಿಚ್ ಸ್ಟೇಜ್? ದಿ ರೈಟ್ ಆನ್ಸರ್ ಇಸ್ ಪ್ಯಾಚಿಟಿನ್. ಯಾವ ಸ್ಟೇಜ್ ಅಲ್ಲಿ? ಪ್ಯಾಚಿಟಿನ್ ಫೇಸ್ ಅಲ್ಲಿ ರಿಕಾಂಬಿನೇಸ್ ಎನ್ಸೈಮ್ ವಿಲ್ ಬಿ ರಿಕ್ವೈರ್ಡ್, ಹೌದಲ್ವಾ. ಸೊ ದಿ ರೈಟ್ ಆನ್ಸರ್ ಇಸ್ ಪ್ಯಾಚಿಟಿನ್. ಓಕೆ, ನೆಕ್ಸ್ಟ್ ಕ್ವಶನ್ ವಿಲ್ ಬಿ chromosomes during meiosis 1 starts pairing at. Chromosomes during meiosis 1 starts pairing at. ಪೇರಿಂಗ್ ಅಂತ ತಕ್ಷಣ ನಮಗೆ ನೆನಪಾಗ್ಬಿಡಬೇಕು. ಯಾವ ಫೇಸ್ ಅಲ್ಲಿ ಪೇರ್ ಆಗೋದು? ಲೆಪ್ಟೋಟಿನ, ಝೈಗೋಟಿನ, ಪ್ಯಾಚಿಟಿನ, ಡಿಪ್ಲೋಟಿನ್, ಡಯಾಕೈನೆಸಿಸ್. ಯಾ, ಸೊ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಝೈಗೋಟಿನ್. ಸೊ ಝೈಗೋಟಿನ್ ಅಲ್ಲಿ ಏನಾಗುತ್ತೆ? pairing of two homologous chromosome will be taking place, and also there will be the formation of synaptonomal complex. So it will help in the formation of synapses. Synapses is nothing but pairing. Okay, so pairing ಅಂತ ತಕ್ಷಣ ನೀವು ಯಾವುದನ್ನು ಹಾಕಿ ಬರಬೇಕು? ಝೈಗೋಟಿನ್. ಅರ್ಥ ಆಯ್ತಲ್ಲ. So the right answer for this question will be B, that is zygotin. Clear? Next is in meiosis crossing over is initiated at. ಕ್ರಾಸಿಂಗ್ ಓವರ್ ಅಂತ ತಕ್ಷಣ ಈಸಿ ಅಲ್ವಾ. ಸೊ ಕ್ರಾಸಿಂಗ್ ಓವರ್ ಅಂತ ತಕ್ಷಣ ಯಾವ ಫೇಸ್ ನೆನಪಾಗಬೇಕು ನಮಗೆ? ಝೈಗೋಟಿನ್ ಆರ್ ಪ್ಯಾಚಿಟಿನ್? ಝೈಗೋಟಿನ್ ಅಲ್ಲಿ ಜಸ್ಟ್ ಪೇರ್ ಆದದಷ್ಟೇ, ಹೌದಲ್ವಾ. ಸೊ ಪೇರ್ ಆಗುತ್ತೆ. ವೇರಸ್ ಇನ್ ಕ್ರಾಸಿಂಗ್ ಓವರ್ ಪ್ಯಾಚಿಟಿನ್ ಅಲ್ಲಿ ಏನಾಗುತ್ತೆ? ಸೊ ಕ್ರಾಸಿಂಗ್ ಓವರ್ ಆಗುತ್ತೆ ವಿತ್ ದಿ ಹೆಲ್ಪ್ ಆಫ್ ವಿಚ್ ಎನ್ಸೈಮ್? ವಿತ್ ದಿ ಹೆಲ್ಪ್ ಆಫ್ ರಿಕಾಂಬಿನೇಸ್ ಎನ್ಸೈಮ್. ಸೊ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ the right answer for this question is option A, that is pachytene. Okay, so in pachytene line agutte, so crossing over will be initiated. Okay, next match the following, match ಮಾಡಿ. So pachytene ಅಂತ ಅಂದ್ರೆ ಏನು? ಇದನ್ನ explain ಮಾಡ್ತೀನಿ, that is crossing over. And metaphase 1, so metaphase 1 ಇನ್ನೂ explain ಮಾಡಿಲ್ಲ. Okay, ಅದು ಮತ್ತೆ ಹೇಳ್ತೇನೆ. ಮತ್ತೆ zygotin ಅಂತ ಅಂದ್ರೆ ಏನು? pairing of homologous chromosomes. Okay, diakinesis ಅಂದ್ರೆ ಏನು? terminalization of the chiasmata, ಹೌದಲ್ವಾ. ಸೊ ದಿ ಮೆಟಾಫೇಸ್ 1 ಅಂತಂದ್ರೆ ಇಟ್ ವಿಲ್ ಬಿ ಕ್ರೋಮೋಸೋಮ್ಸ್ ಅಲೈನ್ ಅಟ್ ದಿ ಈಕ್ವೆಟೋರಿಯಲ್ ಪ್ಲೇಟ್. ಸೊ ಮೈಟೋಸಿಸ್ ಅಲ್ಲಿ ಸಹ ಈಕ್ವೆಟೋರಿಯಲ್ ಪ್ಲೇಟ್ ಅಲ್ಲಿ ಅಲೈನ್ ಆಗಿತ್ತು. ಅಂಡ್ ಮೆಟಾಫೇಸ್ 1 ಅಲ್ಲಿ ಮೈಟೋಸಿಸ್ ಅಲ್ಲಿ ಮೆಟಾಫೇಸ್ 1 ಅಲ್ಲಿ ಸಹ ಈಕ್ವೆಟೋರಿಯಲ್ ಪ್ಲೇಟ್ ಅಲ್ಲಿ ಅಲೈನ್ ಆಗಿತ್ತು. ವೆರಾಸ್ ಇನ್ ಮಿಯೋಸಿಸ್ ಅಲ್ಲಿ ಸಹ ಈಕ್ವೆಟೋರಿಯಲ್ ಪ್ಲೇನ್ ಅಲ್ಲಿ ಅಲೈನ್ ಆಗತ್ತೆ. ಬಟ್ ಹಿಯರ್ ಏನಿರುತ್ತೆ? ಸೊ 2 ಹೋಮೋಲಗಸ್ ಕ್ರೋಮೋಸೋಮ್ ಇರುತ್ತೆ. ಯಾಕಂದ್ರೆ ಆಫ್ಟರ್ ಪ್ರೋಫೇಸ್ 1, ಸೊ ಪ್ರೋಫೇಸ್ 1 ಎಂಡ್ ಯಾವುದು? ಡಯಾಕೈನೆಸಿಸ್. ಅದ್ರಲ್ಲಿ ಏನಾಗಿತ್ತು ಅಂತಂದ್ರೆ ಸೊ ಅಟ್ಯಾಚ್ ಆಗಿತ್ತಲ್ವಾ ಕ್ರೋಮೋ ಲೈಕ್ ವಿತ್ ಹೆಲ್ಪ್ ಆಫ್ ಚಯಾಸ್ಮಾಟಾ. ಬಟ್ ಅದೇನಾಗುತ್ತೆ? ಸಪರೇಟ್ ಆಗೋದಿಲ್ಲ. ಸೊ ಅದೇನಾಗುತ್ತೆ ಅಂದ್ರೆ ಸೊ ಈಕ್ವೆಟೋರಿಯಲ್ ಪ್ಲೇಟ್ ಅಲ್ಲಿ ಏನಾಗಿರುತ್ತೆ? ಹಾಗೆ ಅಲೈನ್ ಆಗಿರುತ್ತೆ. But whereas in mitosis we can see only one chromosome, alva. So but in meiosis we have to see, like we will see the 2 paired homologous chromosomes. Okay, I will explain in a moment. Okay, so idartha aitala. Match the following. So pachytene crossing over, metaphase 1 equatorial plate, and diakinesis terminalization of the chiasmata ನೆನಪಿರಬೇಕು ಇದೆಲ್ಲ. And zygotin ಅಂತ ತಕ್ಷಣ pairing, diakinesis ಅಂತ ತಕ್ಷಣ terminalization. Okay, and ಇಲ್ಲಿ ಡಿಪ್ಲೋಟಿನ್ ಇಲ್ಲ. ಡಿಪ್ಲೋಟಿನ್ ಅಂತ ತಕ್ಷಣ ಏನು? Formation of the chiasmata. Okay, yeah. This is about
interphase 1 of the meiosis. Next, regarding meiosis, which statement is incorrect? ಯಾವುದು incorrect ಅಂತ ನೋಡೋಣ. So option A, 4 haploid cells forms at the end of meiosis 2. Yeah, it is correct ಅಲ್ವಾ? So ಕೊನೆಗೆ ನಮಗೆ ಸಿಗೋದು 4 haploid daughter cells. Next, in meiosis there are 2 stages, meiosis 1 and meiosis 2. Yes, in meiosis ಎಲ್ಲ ಎರಡು ಸ್ಟೆಪ್ ಇದೆ ಅಲ್ವಾ? meiosis 1 and meiosis 2. It is also correct. And DNA replications occurs in the S phase of the meiosis. And last option is the pairing of homologous and recombination chromosomes occurs during meiosis. Yeah, the B also correct. What is this? DNA replications occurs in the S phase of meiosis. ಹೌದು, S phase ಅಲ್ಲಿ ಆಗತ್ತೆ DNA replication, but meiosis ಅಲ್ಲಿ ಆಗತ್ತಾ? ಅಲ್ಲ ಅಲ್ವಾ? So DNA replication will be taking place in S phase of the interphase. Okay, so it is incorrect. Which is incorrect? The option C is an incorrect. Okay, next question is, what results in the formation of chiasmata? What results in the formation of chiasmata? Easy, no? The option A is be the right answer. That is exchange of part of paired homologous chromosomes. Exchange of parts of paired homologous chromosome. There will be the genetic material exchange ಆಗುತ್ತೆ. So ಆ ಪಾರ್ಟ್ ಗೆ ಏನಂತ ಕರಿತೀವಿ ನಾವು ಅಂದ್ರೆ so chiasmata. Okay. Okay. Prophase 1 ಅರ್ಥ ಆಯ್ತಲ್ಲ? So prophase 1 ಮತ್ತೆ 5 different stages ಇರುತ್ತೆ. leptotin, zygotin, pachytin, diplotin and diaconate. And after prophase 1 ಆದ್ಮೇಲೆ it has to undergoes metaphase 1. ಹೌದಲ್ವಾ? So metaphase 1 ಅಲ್ಲಿ ಏನಾಗುತ್ತೆ? So centrose ಏನಾಗುತ್ತೆ? So complete opposite pole ಗೆ ಮೂವ್ ಆಗುತ್ತೆ and the formation of spindle fiber same like mitosis. And ಇದೇನಾಗಿದೆ ಅಂದ್ರೆ so chromosome align ಆಗಿದೆ. So homologous chromosome ಏನಾಗಿದೆ? So paired ಆಗೇ ಇದೆ. So terminalization ಆಗ್ಲಿಕ್ಕೆ ಆಗುತ್ತೆ, but terminal complete ಏನಾಗುತ್ತೆ? separate ಆಗಿರೋದಿಲ್ಲ. ಯಾವ್ದ್ರಲ್ಲಿ? metaphase 1 ಅಲ್ಲಿ. So ಅದೇನಾಗಿರ್ತಾರೆ? So paired stage ಅಲ್ಲೇ ಇರುತ್ತೆ. So it will align at the middle of the cells. middle ಏನಾಗಿದೆ ಅಂದ್ರೆ ಅಲೈನ್ ಆಗಿದೆ and also equatorial plate ಇರುತ್ತಲ್ಲ, so ಅದೇನಾಗುತ್ತೆ? ಸೊ 2 equatorial plate formation ಆಗುತ್ತೆ. whereas in mitosis ಅಲ್ಲಿ we can only see the 1 equatorial plate. ಯಾಕಂದ್ರೆ only 1 chromosome, 1 element ಇತ್ತಲ್ವಾ? ಸೊ ಇಲ್ಲಿ ಏನಾಗಿದೆ? ಸೊ 2 homologous chromosome ಇದೆ ಅಲ್ಲ, so there will be the 2 equatorial plate. ಅರ್ಥ ಆಯ್ತಲ್ಲ? so that is about metaphase 1. okay, next is anaphase 1. ಸೊ ಅನಾಫೇಸ್ 1 ನಲ್ಲಿ ಏನಾಯ್ತು ಅಂತಂದ್ರೆ ಸೊ ಈ ಹೋಮೋಲಾಗಸ್ ಕ್ರೋಮೋಸೋಮ್ ಪೇರ್ ಆಗಿತ್ತಲ್ಲ, ಅದೇನಾಗುತ್ತೆ ಅಂತಂದ್ರೆ ಸೊ ಕಂಪ್ಲೀಟ್ ಏನಾಗುತ್ತೆ? ಸೊ ಸಪರೇಟ್ ಆಗ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಪೇರ್ಡ್ ಆಗಿದೆ. ಸೊ ಪೇರ್ಡ್ ಆಗಿದ್ರು ಸಹ ಏನಾಗಿದೆ? ಇವಾಗ ಇದು ಒಂದು ಹೋಮೋಲಾಗಸ್ ಕ್ರೋಮೋಸೋಮ್ ಫ್ರಮ್ ಫಿಮೇಲ್, ದಿಸ್ ಇಸ್ ಫ್ರಮ್ ಮೇಲ್. ಓಕೆ, ಸೊ ಪೇರ್ಡ್ ಆಗಿತ್ತು, ಕ್ರಾಸಿಂಗ್ ಓವರ್ ಸಹ ಆಯ್ತು ಪ್ರೊಫೇಸ್ 1 ಅಲ್ಲಿ. ಯಾವ ಸ್ಟೇಜ್ ಅಲ್ಲಿ ಅಂತಾರೆ? ಸೊ ಪ್ಯಾಚಿಟನ್ ಫೇಜ್ ಅಲ್ಲಿ. ಸೊ ಜೆನೆಟಿಕ್ ಮೆಟೀರಿಯಲ್ ಸಹ ಎಕ್ಸ್ಚೇಂಜ್ ಆಯ್ತು, ಬಟ್ ಅದೇನಾಗುತ್ತೆ ಅಂತಂದ್ರೆ ಸೊ ಟರ್ಮಿನಲೈಸೇಷನ್ ಆಗ್ಲಿ ಸ್ಟಾರ್ಟ್ ಆಗುತ್ತೆ. ಯಾವ ಫೇಸ್ ಅಲ್ಲಿ ಅಂತಾರೆ? ಸೊ ಡಯಾಕೈನೆಸಿಸ್ ಅಲ್ಲಿ. ಬಟ್ ಕಂಪ್ಲೀಟ್ ಏನಾಗಲ್ಲ, ಸಪರೇಟ್ ಆಗೋದಿಲ್ಲ. ಸೊ ಮೆಟಾಫೇಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಸೊ ಹತ್ರನೇ ಇರುತ್ತೆ. ಓಕೆ, ಸೊ 2 equatorial plate ಫಾರ್ಮೇಶನ್ ಆಗಿರುತ್ತೆ. ಬಟ್ ಅನಾಫೇಸ್ ಅಲ್ಲಿ ಏನಾಗುತ್ತೆ? ಸೊ ಕಂಪ್ಲೀಟ್ ಏನಾಗುತ್ತೆ ಅಂದ್ರೆ ಸೊ ಸಪರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಫೇಸ್ ಅಲ್ಲಿ? ಅನಾಫೇಸ್ 1 ಅಲ್ಲಿ. ಸೊ ಸಪರೇಟ್ ಆಗಿದೆ, ಬಟ್ ಆದ್ರೆ ಏನಾಗಿದೆ ಅಂತಾರೆ? ಸೊ ಜೆನೆಟಿಕ್ ಮೆಟೀರಿಯಲ್ 2 ಕ್ರೋಮೋಸೋಮ್ ಅಲ್ಲೂ ಸಹ ಎಕ್ಸ್ಚೇಂಜ್ ಆಗಿದೆ. ಓಕೆ, ದಟ್ ಈಸ್ ಅಬೌಟ್ ಅನಾಫೇಸ್ 1. ಓಕೆ, ಸೊ ಇಲ್ಲಿ ಏನಾಗಿದೆ? ಸೊ ಜೆನೆಟಿಕ್ ಮೆಟೀರಿಯಲ್ ಏನಾಗಿರುತ್ತೆ ಅಂತಂದ್ರೆ ಎಕ್ಸ್ಚೇಂಜ್ ಆಗಿರುತ್ತೆ ಬಿಟ್ವೀನ್ 2 homologous chromosomes. Okay, so sister chromatids remains together. So these are sister chromatids. Okay, ಅದೇನಾಗಿರುತ್ತೆ ಅಂದ್ರೆ ಹಾಗೆ ಇರುತ್ತೆ. whereas in mitosis ಅಲ್ಲಿ ಏನಾಗಿತ್ತು? sister chromatids ಸೆಂಟ್ರೋಮಿಯರ್ ಸ್ಪ್ಲಿಟ್ಟಿಂಗ್ ಆಗಿತ್ತು. ಸೊ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಏನಾಗಿತ್ತು ಅಂತಾರೆ? ಸೊ ಸ್ಪ್ಲಿಟ್ ಆಗ್ಬಿಟ್ಟು ಏನಾಗುತ್ತೆ? ಆಪೋಸಿಟ್ ಪೋಲ್ ಕಡೆ ಮೂವ್ ಆಗ್ಲಿ ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ? ಸೊ ಈ ತರ ಕ್ವಶನ್ಸ್ ಕೇಳ್ಬೋದು. ಬಟ್ whereas in ಅನಾಫೇಸ್ ಅಲ್ಲಿ ಏನಾಗುತ್ತೆ? ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ರಿಮೇನ್ಸ್ ಟುಗೆದರ್. ಅದೇನಾಗುತ್ತೆ ಅಂದ್ರೆ ಹಾಗೆ ಇರುತ್ತೆ, ಬಟ್ ಓನ್ಲಿ ಹೋಮೋಲಾಗಸ್ ಕ್ರೋಮೋಸೋಮ್ ಪೇರ್ ಆದದ್ದು ಸಪರೇಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಅಬೌಟ್ ಅನಾಫೇಸ್ 1. ಓಕೆ, ನೆಕ್ಸ್ಟ್ ಈಸ್ ಲಾಸ್ಟ್ ಈಸ್ ದಟ್ ಈಸ್ ಟೆಲೋಫೇಸ್ 1. ಓಕೆ, ಸೊ ಇಲ್ಲಿ ಏನಾಗುತ್ತೆ? ಸೊ ನ್ಯೂಕ್ಲಿಯೋಲಸ್ ರೀಅಪಿಯರೆನ್ಸ್. ಸೊ ಯಾವ್ದೆಲ್ಲ ಡಿಸಪಿಯರೆನ್ಸ್ ಆಗಿತ್ತು? ಯಾವಾಗ ಪ್ರೊಫೇಸ್ 1 ಅಲ್ಲಿ ಡಿಸಪಿಯರೆನ್ಸ್ ಆಗಿತ್ತಲ್ವಾ? ಸೊ ಕಂಪ್ಲೀಟ್ ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸಪಿಯರೆನ್ಸ್ ಆಗಿತ್ತು, ಮತ್ತೆ ಆರ್ಗನಲ್ ಸಹ ಡಿಸಪಿಯರೆನ್ಸ್ ಆಗಿತ್ತು. ಅದೆಲ್ಲ ಏನಾಗುತ್ತೆ ಅಂತಂದ್ರೆ ಈ ಕಡೆ ರೀಅಪಿಯರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಫೇಸ್ ಅಲ್ಲಿ? ಟೆಲೋಫೇಸ್ 1. ಅಂಡ್ ಆಲ್ಸೋ ಇಫ್ 46 ಕ್ರೋಮೋಸೋಮ್ ಇತ್ತು ಅಂತಂದ್ರೆ ಸೊ 23 ಫ್ರಮ್ ಫೀಮೇಲ್ ಅಂಡ್ 23 ಫ್ರಮ್ ಮೇಲ್ ಅಲ್ವಾ? ಸೊ ಇದೇನಾಗುತ್ತೆ? ಸೊ 23 ಏನಾಗುತ್ತೆ ಅಂದ್ರೆ ಸೊ ಈ ಪೋಲ್ ಕಡೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂಡ್ 23 ಏನಾಗುತ್ತೆ? ಆಪೋಸಿಟ್ ಪೋಲ್ ಕಡೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ದೇರ್ ವಿಲ್ ಬಿ ದಿ ಫಾರ್ಮೇಶನ್ ಆಫ್ ನ್ಯೂಕ್ಲಿಯರ್ membrane. So there will be the formation of nuclear membrane at which stage? At telophase 1. And also there will be the formation of cleavage furrow. Same like mitosis. Mitosis ಅಲ್ಲಿ ಹೇಗಾಯ್ತು ಅದೇ ತರನೇ ಇದೆ, ಬಟ್ ಏನು ಡಿಫ್ರೆಂಟ್ ಅಂತಂದ್ರೆ ಅಲ್ಲಿ ಕ್ರೊಮ್ಯಾಟಿಡ್ಸ್ ಇತ್ತು. ಸೊ ಕ್ರೊಮ್ಯಾಟಿಡ್ಸ್ ಏನಾಗುತ್ತೆ? ಸಪರೇಟ್ ಆಗಿ ಆಪೋಸಿಟ್ ಪೋಲ್ ಕಡೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಹೋಮೋಲಾಗಸ್ ಕ್ರೋಮೋಸೋಮ್ಸ್.
ಅಲ್ಲೇನಾಗುತ್ತೆ, ಸೊ ಅಟ್ ದಿ ಎಂಡ್ ಆಫ್ ದಿ ಟೆಲೋಫೇಸ್ 1 ಅಲ್ಲಿ ಮೈಟೋಸಿಸ್ ಅಲ್ಲಿ ಸೊ ವಿ ವಿಲ್ ಬಿ ಹ್ಯಾವಿಂಗ್ ಸೇಮ್ 2n ನಂಬರ್ ಆಫ್ ಕ್ರೋಮೋಸೋಮ್ಸ್. ಸೊ ಪೇರೆಂಟ್ ಅಲ್ಲಿ 2n ಇತ್ತು ಅಂದ್ರೆ ಸೊ ಡಾಟರ್ ಅಲ್ಲೂ ಸಹ 2n ನಂಬರ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಸೊ ದಟ್ ಇಸ್ 46 ಕ್ರೋಮೋಸೋಮ್ ಇರುತ್ತೆ. ಬಟ್ ವೆರಾಸ್ ಇನ್ ಟೆಲೋಫೇಸ್ 1 ಅಲ್ಲಿ ಸೊ ಇನ್ ಮಿಯೋಸಿಸ್ ಅಲ್ಲಿ ಸೊ ನಮಗೆ ಏನಿರುತ್ತೆ ಅಂತಂದ್ರೆ ಸೊ n ನಂಬರ್ ಆಫ್ ಕ್ರೋಮೋಸೋಮ್ಸ್. ಓಕೆ, ಸೊ 2 ಡಾಟರ್ ಸೆಲ್ಸ್ ಏನೋ ಸಿಗುತ್ತೆ. ನೆಕ್ಸ್ಟ್ ಸೈಟೋಕೈನೆಸಿಸ್ ಆದ್ಮೇಲೆ ಸೈಟೋಕೈನೆಸಿಸ್ ಇನ್ ಸೈಟೋಕೈನೆಸಿಸ್ ಅಲ್ಲಿ 2 ಡಾಟರ್ ಸೆಲ್ಸ್ ಏನೋ ಸಿಗುತ್ತೆ. ಬಟ್ ಆ 2 ಡಾಟರ್ ಸೆಲ್ಸ್ ರಿಡಕ್ಷನಲ್ ಸೆಲ್ ಡಿವಿಷನ್ ಅಲ್ವಾ ಮಿಯೋಸಿಸ್ ಅಂದ್ರೆ. ವೆರಸ್ ಮೈಟೋಸಿಸ್ ಅಂದ್ರೆ ಈಕ್ವೇಷನಲ್ ಸೆಲ್ ಡಿವಿಷನ್, ಮಿಯೋಸಿಸ್ ಅಂದ್ರೆ ರಿಡಕ್ಷನಲ್ ಸೆಲ್ ಡಿವಿಷನ್. ಸೊ 2a ನಂಬರ್ ಇದೇನಾಗುತ್ತೆ, ಇಲ್ಲಿ n ನಂಬರ್ ಆಗುತ್ತೆ. ಸೊ ಡಿಪ್ಲಾಯ್ಡ್ ಇದೇನಾಗುತ್ತೆ, ಹ್ಯಾಪ್ಲಾಯ್ಡ್ ಆಗುತ್ತೆ. ಸೊ ಈ ತರ ಕ್ವಶನ್ಸ್ ನ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಸೊ ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಓಕೆ, ಸೊ ಮೈಟೋಸಿಸ್ ಅಂತ ಅಂದ್ರೆ ಸೊ ಡಾಟರ್ ಸೆಲ್ಸ್ ಅಲ್ಲಿ ಡಿಪ್ಲಾಯ್ಡ್ ಇರುತ್ತೆ, ದಟ್ ಇಸ್ 2n 2c. ವೆರಸ್ ಇನ್ ಮಿಯೋಸಿಸ್ ವಿ ವಿಲ್ ಹ್ಯಾವ್ ದಿ n and 2c. ಅರ್ಥ ಆಯ್ತಲ್ಲ. ಸೊ ಸೆಲ್ಸ್ ಏನಾಗುತ್ತೆ ಅಂತಂದ್ರೆ n and 2c, n ನಂಬರ್ ಆಫ್ ಕ್ರೋಮೋಸೋಮ್ ಅಂಡ್ 2c ಅಮೌಂಟ್ ಆಫ್ DNA. ಪೇರೆಂಟ್ಸ್ ಅಲ್ಲಿ ಏನಾಗಿತ್ತು ಅಂತಂದ್ರೆ 2n 2c, ಸಾರಿ ಇಟ್ ಈಸ್ 4c. ಓಕೆ, ಅರ್ಥ ಆಯ್ತಲ್ಲ. ಸೊ ದಿಸ್ ಈಸ್ ಅಬೌಟ್ ಮಿಯೋಸಿಸ್ 1. ಓಕೆ, ಸೊ ಮಿಯೋಸಿಸ್ 1 ಅಂಡ್ ಆಫ್ಟರ್ ಮಿಯೋಸಿಸ್ 1 ಆದ್ಮೇಲೆ ಇಟ್ ಹ್ಯಾಸ್ ಟು ಅಂಡರ್ಗೋ ಮಿಯೋಸಿಸ್ 2. ಅಗೇನ್ ಮಿಯೋಸಿಸ್ 2 ಅಂತಂದ್ರೆ ಅದು ಈಕ್ವೇಷನಲ್ ಸೆಲ್ ಡಿವಿಷನ್. ಇಟ್ ಈಸ್ ಎಕ್ಸಾಕ್ಟ್ಲಿ ಸೇಮ್ ಲೈಕ್ ಮೈಟೋಸಿಸ್. ಸೊ ಮೈಟೋಸಿಸ್ ತರನೇ ಆಗುತ್ತೆ. ಸೊ n2c ಇದ್ದು ಅಗೇನ್ ಡಿವಿಷನ್ ಆಗೇನಾಗುತ್ತೆ ಅಂತಂದ್ರೆ ಸೊ nc and nc. It will gives 4 haploid daughter cells. Okay, one cell will gives 2 cells and this cells will gives rise to 2 cells. Okay, so this is about meiosis. Okay, so meiosis 1 ಏನಂದ್ರೆ ರಿಡಕ್ಷನಲ್ ಡಿವಿಷನ್, whereas meiosis 2 ಅಂತಂದ್ರೆ ಈಕ್ವೇಷನಲ್ ಡಿವಿಷನ್. So meiosis 1 ಅಲ್ಲಿ so there will be different types, like in prophase 1 ಅಲ್ಲಿ so again there will be 5 different types, whereas in meiosis ಅಲ್ಲಿ so prophase 2 ಮಾತ್ರ, so ಮತ್ತೆ ಯಾವುದೇ ರೀತಿ ಸಬ್ ಡಿವಿಷನ್ಸ್ ಇಲ್ಲ. So prophase 2, metaphase 2, anaphase 2 and then telophase 2. It is exactly same like our mitosis ತರನೇ ಆಗುತ್ತೆ. So it will give rise to 4 haploid cells. Okay, n number of chromosome and c number of DNA. Okay, so ಇಲ್ಲಿ ಸಹ n ಇದೆ, ಇಲ್ಲಿ ಸಹ n ಇದೆ. So equal ಏನಾಯ್ತು, ಡಿಸ್ಟ್ರಿಬ್ಯೂಟ್ ಆಯ್ತು ಯಾವ್ದ್ರಲ್ಲಿ, ಮಿಯೋಸಿಸ್ 2 ಅಲ್ಲಿ. ವೆರಾಸ್ ಮಿಯೋಸಿಸ್ 1 ಅಲ್ಲಿ ಏನಾಯ್ತು, 2n ಇದೇನಾಯ್ತು, n ಆಯ್ತು. ಏನಾಯ್ತು, ರಿಡಕ್ಷನಲ್ ಆಯ್ತು. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಮಿಯೋಸಿಸ್ 1 ನ ರಿಡಕ್ಷನಲ್ ಡಿವಿಷನ್ ಅಂತ ಕರಿತೀವಿ. ಸೊ ವೆರಾಸ್ ದಿ ಮಿಯೋಸಿಸ್ 2 ಏನಂತ ಕರಿತೀವಿ ನಾವು, ಈಕ್ವೇಷನಲ್ ಡಿವಿಷನ್ ಅಂತ ಕರಿತೀವಿ. ಯಾಕೆ, ಏನಿದ್ದು ಏನೇ ಉಂಟು. ಓಕೆ, ಸೊ ದಿಸ್ ಈಸ್ ಅಬೌಟ್ ಮಿಯೋಸಿಸ್. ಅರ್ಥ ಆಯ್ತಲ್ಲ. ಸೊ ದಿಸ್ ಈಸ್ ಅಬೌಟ್ ಮಿಯೋಸಿಸ್. ಸೊ ಎಷ್ಟು ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ಸ್ ಇದೆ ಅಷ್ಟು ಸಹ ಸಾಲ್ವ್ ಮಾಡಿದೀನಿ. ಸೊ ನಿಮ್ಗೂ ಸಹ ಎಷ್ಟೆಲ್ಲ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟೆಲ್ಲ ಮಾಡಿ. ಅಂಡ್ ಆಲ್ಸೋ ಸೊ ಡೌಟ್ ಪಡ್ಬೇಕು, ಸೊ ಇದ್ಯಾಕಾಗತ್ತೆ, ಏನಕ್ಕೆ ಬರುತ್ತೆ. ಸೊ ಆತರ ನಮಗೆ ಡೌಟ್ ಬಂದಷ್ಟು ಸಹ ಕ್ವಶನ್ಸ್ ರೈಸ್ ಆಗ್ತಾ ಹೋಗುತ್ತೆ. ಸೊ ಕ್ವಶನ್ಸ್ ರೈಸ್ ಆದಷ್ಟು ಸಹ ನಾವ್ ಏನ್ ಮಾಡ್ಬೋದು, ಇದನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಈ ಚಾಪ್ಟರ್ ಬಗ್ಗೆ ಇನ್ನೂ ಲೈಕ್ ಕಲೀಲಿಕ್ಕೆ ಇದು ಮಾಡಿ. ಸೊ ಇನ್ನೂ ಕ್ವಶನ್ಸ್ ನ ಸಾಲ್ವ್ ಮಾಡಿ ಆದಷ್ಟು. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್, ಅಂಡ್ ಆಲ್ಸೋ ಐ ಹ್ಯಾವ್ solve the frequently asked questions also. Okay, so mitosis ಆಯ್ತು, meiosis ಸಹ ಆಯ್ತು. Thank you very much for watching this video and join Achievers Academy as soon as possible. Okay, March 20th ಇಂದ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, March 24 ಇಂದ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಫ್ ಎನಿ ನಿಮಗೆ ಕ್ವಾರಿ ಬೇಕಂತಂದ್ರೆ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.